ಆತನೆಲ್ಲ ಸಂದರ್ಭಗಳಲ್ಲಿ ನಮ್ಮನ್ನು ಸಂತೈಸಿ, ನಮ್ಮನ್ನು ನಡೆಸಿ, ನಮ್ಮನ್ನು ಕೆಲವೊಂದು ಸಂದರ್ಭಗಳಲ್ಲಿ ಎತ್ತಿಕೊಂಡು ನಡೆಸಿಕೊಂಡು ಬಂದಂಥ ದೇವರು. ನಮ್ಮನ್ನು ಯಾವ ಸಂದರ್ಭದಲ್ಲಿ ಆತನು ಕೆಳಗೆ ಬೀಳಲಿಕ್ಕೆ ಬಿಡಲೇ ಇಲ್ಲ. ಆ ದೇವರನ್ನು ನಾವೀಗ ಆರಾಧಿಸುವುದಕ್ಕೋಸ್ಕರ ಬಂದಿದ್ದೇವೆ. ಆತನು ದೊಡ್ಡ ದೇವರು, ದೊಡ್ಡ ಕಾರ್ಯಗಳನ್ನು ತನ್ನ ಮಕ್ಕಳಿಗೋಸ್ಕರ ಮಾಡುವ ಆತನಾಗಿದ್ದಾನೆ. ನಾವು ಆತನಿಗೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸುವ, ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದಂಥ ಪರಲೋಕದಲ್ಲಿರುವ ನಮ್ಮ ತಂದೆ ಸ್ವಾಮಿ, ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಸಭೆಯಾಗಿ ಸೇರಿ ಬರುವಂಥ ಒಂದು ಕೃಪೆಯನ್ನು ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸಿ ಕೊಟ್ಟಿದೆ ತಂದೆ. ಪರಿಶುದ್ಧನಾದಂಥ ದೇವರೇ ಸ್ವಾಮಿ, ಈ ಸಮಯದಲ್ಲಿ ನಾವು ನಿನ್ನ ನಾಮವನ್ನು ಮಹಿಮೆ ಪಡಿಸ್ತೇವಪ್ಪ. ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವುದಕ್ಕೋಸ್ಕರ, ನಿನ್ನ ವಾಕ್ಯ ಭಾಗವನ್ನು ಕೇಳುವುದಕ್ಕೋಸ್ಕರ ನಾವು ಸೇರಿ ಬಂದಿದ್ದೇವಪ್ಪ ಸ್ವಾಮಿ. ನಮ್ಮನ್ನು ನೀನು ಬಲಪಡಿಸು ಕರ್ತನೆ. ನೀನು ಮೆಚ್ಚುವಂಥ ಆರಾಧನೆ ನಮ್ಮೆಲ್ಲರಿಂದ ಹೊರಡಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಡು. ಪರಿಶುದ್ಧನಾದಂಥ ದೇವರೇ, ಯಾರು ಕರ್ತನೆ ತಕ್ಕ ಸಮಯದಲ್ಲಿ ಬಂದು ಇಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕೋ ಸ್ವಾಮಿ, ಅವರೆಲ್ಲರೂ ಸರಿಯಾದ ಸಮಯಕ್ಕೆ ಬರಲಿಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಎಲ್ಲವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇನಪ್ಪ ಸ್ವಾಮಿ. ಈಗ ಮಾಡಲಿಕ್ಕಿರುವಂಥ ಸ್ತುತಿ ಆರಾಧನೆಯಲ್ಲಿಯೂ ನೀನು ಇದ್ದುಕೊಂಡು ದೇವರೇ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಹಲ್ಲೆಲೂಯ. ನಾವು ಆತನನ್ನು ನಾವು ಘನಪಡಿಸುವ. ಯೇಸು ಮಹಾರಾಜ ಯೇಸು ಎಂಬ ಸಂಗೀತದ ಮೂಲಕ ನಮ್ಮ ದೊಡ್ಡ ದೇವರನ್ನು ನಾವು ಸ್ತುತಿಸುವ ಪ್ರಿಯರೇ. ಆತನಿಗೆ ಒಂದು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು, ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯ. ನಾವು ಪ್ರತಿಯೊಬ್ಬರು ಮಕ್ಕಳು ಕೂಡ ಹಲ್ಲೆಲೂಯ, 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 ಹಲ್ಲೆಲೂಯ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯ, 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 ಹಲ್ಲೆಲೂಯ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯ, 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 ಹಲ್ಲೆಲೂಯ. ಉನ್ನತ ಉನ್ನತ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯ, 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 ಹಲ್ಲೆಲೂಯ. ಅತಿಶಯ 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 ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪ್ರತಿಯೊಬ್ಬರು ಹಾಡುವ. ಅತಿಶಯ ಅತಿಶಯ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯ, 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 ಹಲ್ಲೆಲೂಯ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ಸ್ತೋತ್ರ ಸ್ವಾಮಿ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯ, 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 ಹಲ್ಲೆಲೂಯ. ಉನ್ನತ
ನಮ್ಮ ಯೇಸು ಮಹಾರಾಜ ಯೇಸು, ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧನಾದ ದೇವರೇ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ರಾಜಾದಿರಾಜನೇ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೀನು ನಂಬಿಗಸ್ತನಾದ ದೇವರು ಸ್ವಾಮಿ. ಹಾಲೆಲೂಯಾ. ನಿನ್ನ ನಾಮವನ್ನು ನಾವು ಕೊಂಡಾಡ್ತೇವೆ ತಂದೆ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ. ಹೌದು ಸ್ವಾಮಿ, ನೀನು ನಂಬಿಗಸ್ತನಾದ ದೇವರು ಸ್ವಾಮಿ. ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನೆ ಇದ್ದಂತೆ ಇವತ್ತು ಇರುವ ನಾಳೆ ಇರುವನು. ಯಾಕೋಬನನ್ನು ನಡೆಸಿದಂತೆ ನನ್ನ ನಡೆಸುವನು. ನಿನ್ನೆ ಇರುವಂತೆ ಇವತ್ತು ಇರುವ ನಾಳೆ ಇರುವನು. ಯಾಕೋಬನನ್ನು ನಡೆಸಿದಂತೆ ನನ್ನ ನಡೆಸುವನು. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನನ್ನು ಕಾಪಾಡಿದಂತೆ ನನ್ನ ಕಾಯುವನು. ವೈರಿಯ ಮುಂದೆ ಜಯವ ನೀಡಿ ನನ್ನ ನಡೆಸುವನು. ದಾವೀದನನ್ನು ಕಾಪಾಡಿದಂತೆ ನನ್ನ ಕಾಯುವನು. ವೈರಿಯ ಮುಂದೆ ಜಯವ ನೀಡಿ ನನ್ನನ್ನು ನಡೆಸುವನು. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ನಂಬಿಗಸ್ತನಾದ ದೇವರೇ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಹಾಲೆಲೂಯಾ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಗಿದ್ಯೋನನಿಗೆ ಬಲವ ನೀಡಿ ಜ್ಞಾನ ನೀಡಿದನು. ವೈರಿಯ ಮಾರ್ಗ ತಿಳಿಯಪಡಿಸಿ ಜಯವ ನೀಡಿದನು. ಗಿದ್ಯೋನನಿಗೆ ಬಲವ ನೀಡಿ ಜ್ಞಾನ ನೀಡಿದನು. ವೈರಿಯ ಮಾರ್ಗ ತಿಳಿಯಪಡಿಸಿ ಜಯವ ನೀಡಿದನು. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನೆ ಇದ್ದಂತೆ ಇವತ್ತು ಇರುವ ನಾಳೆ ಇರುವನು. ಯಾಕೋಬನನ್ನು ನಡೆಸಿದಂತೆ ನನ್ನ ನಡೆಸುವನು. ನಿನ್ನೆ ಇದ್ದಂತೆ ಇವತ್ತು ಇರುವ ನಾಳೆ ಇರುವನು. ಯಾಕೋಬನನ್ನು ನಡೆಸಿದಂತೆ ನನ್ನ ನಡೆಸುವನು. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ.
ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನನ್ನು ಕಾಪಾಡಿದಂತೆ ನನ್ನ ಕಾಯುವುದು, ವೈರಿಯ ಮುಂದೆ ಜಯವ ನೀಡಿ ನನ್ನ ನಡೆಸುವುದು. ಹಲ್ಲೆಲೂಯಾ. ದಾವೀದನನ್ನು ಕಾಪಾಡಿದಂತೆ ನನ್ನ ಕಾಯುವುದು, ವೈರಿಯ ಮುಂದೆ ಜಯವ ನೀಡಿ ನನ್ನ ನಡೆಸುವುದು. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದು ಸ್ವಾಮಿ, ನೀನು ಅಬ್ರಹಾಮ ಇಸಾಕ ಯಾಕೋಬರ ದೇವರು ಸ್ವಾಮಿ. ಅವರೊಂದಿಗೆ ಇದ್ದಾಗೆ ಕರ್ತನೆ ನೀನು ನಮ್ಮನ್ನು ನಡೆಸುವಂತ ದೇವರಾಗಿದೆ ಸ್ವಾಮಿ. ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ನಂಬಿಗಸ್ತನು ಸ್ವಾಮಿ. ಹಲ್ಲೆಲೂಯ. ನಿನ್ನ ನಾವು ಆರಾಧಿಸ್ತೇವೆ ತಂದೆ. ನಮ್ಮ ಉಸಿರಿರುವ ದಿನವೆಲ್ಲ ನಿನಗೆ ಆರಾಧನೆ ಸ್ವಾಮಿ. ಹಲ್ಲೆಲೂಯ. ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ಕ್ಷಣವೆಲ್ಲ ನಿನ್ನ ಆರಾಧನೆ ಮಾಡುವೆ. ಹೌದು ಸ್ವಾಮಿ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನ ಆಧಾರವೇ,
ಯೇಸುವೇ ನೀತಿವಂತರಿಗೆ. ಹೌದು ಸ್ವಾಮಿ, ಯಾವುದೇ ಸಂಕಟಗಳು ಕರ್ತನೆ ನಿನ್ನ ಮಕ್ಕಳನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಸ್ತೋತ್ರ ಸ್ವಾಮಿ. ವಾಗ್ದಾನ ತಪ್ಪುವುದೇ ಇಲ್ಲ, ಹಿಂದಿನ ನಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ, ಹಿಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಹೌದು ಸ್ವಾಮಿ, ಆಶ್ರಯವೇ ನಮ್ಮ ಆಶ್ರಯವೇ, ನಿನ್ನನ್ನೇ ನಾವು ಆತುಕೊಳ್ತೇವಪ್ಪ. ನನ್ನ ಆರಾಧನೆ ಯೇಸುವೇ, ನಿಮಗೆ ನನ್ನ ಆರಾಧನೆ. ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಉಸಿರಿರುವ ಕ್ಷಣವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನಮ್ಮ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ, ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ, ನಿಮಗೆ ನನ್ನ ಆರಾಧನೆ. ಹೌದು ಸ್ವಾಮಿ, ನಮ್ಮ ಆಶ್ರಯವಾಗಿರುವಾತನೇ ನಿನ್ನನ್ನು ನಾವು ಆರಾಧಿಸ್ತೇವಪ್ಪ. ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ ತಂದೆ, ಯಾಕಂದ್ರೆ ನೀನು ನಂಬಿಗಸ್ತನು ಸ್ವಾಮಿ. ನಾವು ಅಪನಂಬಿಗಸ್ತರಾಗಿದ್ದಾಗಲೂ ನೀನು ನಂಬಿಗಸ್ತನಾಗಿಯೇ ಇದ್ದಿ ಸ್ವಾಮಿ. ನಿನ್ನ ನಾಮ ಪರಿಶುದ್ಧವಾದದ್ದು ಸ್ವಾಮಿ. ಹಲ್ಲೆಲೂಯಾ. ನಿನ್ನ ನಾಮ ಉನ್ನತವಾದದ್ದು ಸ್ವಾಮಿ. ನೀನು ಮಹೋನ್ನತನು ಸ್ವಾಮಿ. ಹಲ್ಲೆಲೂಯಾ. ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ 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 ಆರಾಧನೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಸ್ತೋತ್ರ ಸ್ವಾಮಿ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ.
ನನಗಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಹೌದು ಸ್ವಾಮಿ, ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಎಬಿನೇಜರೇ, ಎಬಿನೇಜರೇ, ನನ್ನನ್ನು ನಡೆಸಿದೆ. ಎಬಿನೇಜರೇ, ಎಬಿನೇಜರೇ, ನನ್ನನ್ನು ನಡೆಸಿದೆ. ಆರಾಧನೆ, 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 ಆರಾಧನೆ. ಹೌದು ಸ್ವಾಮಿ, ಕಲ್ವಾರಿಯಲ್ಲಿ ನೀನು ರಕ್ತವನ್ನು ಚೆಲ್ಲಿ ಸ್ವಾಮಿ ನಮ್ಮನ್ನು ಕರ್ತನೆ ಎಲ್ಲಾ ರೀತಿಯಲ್ಲಿ ರಕ್ಷಿಸಿದ ದೇವರು ಸ್ವಾಮಿ. ಓ ನಿನಗೆ ಆರಾಧನೆ ಸ್ವಾಮಿ. ಪರಿಶುದ್ಧಾತ್ಮನ ನನಗೆ ತಂದು ನಿನ್ ಪ್ರೀತಿಯ ಸುರಿಸಿದೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧ ಆತ್ಮನ ನನಗೆ ತಂದು ನಿನ್ ಪ್ರೀತಿಯ ಸುರಿಸಿದೆ. ನನ್ನನ್ನು ಕಂಡಿರುವೆ. ನನ್ನನ್ನು ಕಂಡಿರುವೆ. ಆರಾಧನೆ, 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 ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ. ಹೌದು ಸ್ವಾಮಿ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ, 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 ಆರಾಧನೆ. Hallelujah. Thank you, Lord. Hallelujah. 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 ನನ್ನ ಹೊತ್ತೆಲ್ಲರೂ ಒಟ್ಟಾಗಿ ಹೇಳೋಣ. Hallelujah. 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 Hallelujah.
ಇದ್ದಾನೆ ಸ್ವಾಮಿ. ಎಲ್ಲ ಬಾಯಿಗಳನ್ನು ನಾವು ತೆರೆಯೋಣ. ಇವತ್ತು ತಂದೆಯಾದ ದೇವರ ಸಮಕ್ಷಮದಲ್ಲಿ ನಿಲ್ಲುವಂಥ ಒಂದು ಕೃಪೆ ಕ್ರಿಸ್ತ ಯೇಸುವಿನಲ್ಲಿ ದೇವರು ಅನುಗ್ರಹಿಸಿಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತಾ ಬಂದಿದ್ದೇವೆ. ಆತನ ಉಪಕಾರ ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಆತನಿಗೆ ಹೇಳೋಣ, ನಿನ್ನನ್ನೇ ಆರಾಧಿಸ್ತೇನೆ. ಅದರ ಅರ್ಥ ನಿನ್ನೊಬ್ಬನಿಗೇ ನನ್ನನ್ನು ಸಮರ್ಪಿಸ್ತೇನೆ. ಲೈರ ಶಮಲ ಕೂತರಿ ಬಾ. ಎಲ್ಲರೂ ಬಾಯಿ ಬಿಟ್ಟು ಕನೆಕ್ಟ್ ಆಗೋಣ. ಕಮ್ ಶಿಬಲಬೋ. ಹೋಲಿ ಸ್ಪಿರಿಟ್, ಟೇಕ್ ಯುವರ್ ಕಂಟ್ರೋಲ್. ಚಾಬರಮೆಂತೆಲಬೋ. ನಮ್ಮಲ್ಲಿರುವಾತನೆ ನೀನು ಎದ್ದು ಬಾ. ನಿನ್ನ ಸ್ಥಾನವನ್ನು ಅಲಂಕರಿಸಿಕೋ. ನೀನು ಮಾತಾಡು, ನೀನು ಕಾರ್ಯ ಮಾಡು. ಓ ಥ್ಯಾಂಕ್ ಯು. ಎಲ್ಲ ಬಾಯಿಗಳು ಒಂದು ಕ್ಷಣ ತೆರೆಯಲ್ಪಡಲಿ. ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗೋರು ಕುಳಿತುಕೊಂಡಾದರೂ ಕೂಡ ನಮ್ಮ ಬಾಯಿಗಳನ್ನು ನಾವು ತೆರೆಯೋಣ, ಅಗಲವಾಗಿ ತೆರೆಯೋಣ. ಸ್ತೋತ್ರ ಕರ್ತನೆ. ಓ ವರಿಯರಬೋ ಹೋಲಿರಿಯಬ ಹಸೆ ಹೋಲಿರಿಯರ ಮಾಂತೆ ಶಬರಿರಿರಹೋ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲೇ ಇರುವವನೇ, ನಮ್ಮ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ. ದೇವರ ಸ್ತೋತ್ರಪ್ಪ. ಮಧ್ಯದಲ್ಲಿ ವಾಸಿಸುವವನೇ. ಸಭೆ ಒಟ್ಟಾಗಿ ಜೋರಾಗಿ ಹೇಳೋಣ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ಲೋನುವೇಲನೆ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೆ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೆ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಓ ನಿನಗೆ ಆರಾಧನೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಘನತೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ಈ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮ ಕೂಡ ನಿನ್ನ ಮಾತಾಡಪ್ಪ, ಮಾತನಾಡು ಸ್ವಾಮಿ. ಸಭೆಯನ್ನು ಕಟ್ಟುತ್ತಿರುವ ಆತನೇ, ಸಭೆಯನ್ನು ಬೆಳೆಸುತ್ತಿರುವ ಆತನೇ, ಸಭೆಯನ್ನು ತಿದ್ದುತ್ತಿರುವ ಆತನೇ, ನಿನ್ನ ಕಾರ್ಯವನ್ನು ನಿನ್ನ ಚಿತ್ತಾನುಸಾರವಾಗಿ ಮಾಡು. ಸಭೆ ನಿನ್ನದು ಸ್ವಾಮಿ. ಒಂದೊಂದು ಆತ್ಮಗಳು ಕೂಡ ಕರ್ತನೆ ನಿನ್ನದು ಸ್ವಾಮಿ. ಕರ್ತನೆ, ಈ ಸಭೆ ನಿನ್ನ ವಿಷಯವಾದಂಥ ಕ್ರಿಸ್ತೇಸುವಿನ ವಿಷಯವಾದಂಥ ಜ್ಞಾನದಲ್ಲಿ ಅಭಿವೃದ್ಧಿಯಾಗಿ, ಆ ಸುವಾರ್ತೆಯ ಜ್ಞಾನದಲ್ಲಿ ಅಭಿವೃದ್ಧಿಯಾಗಿ, ಸತ್ಯತೆಯ ಜ್ಞಾನ, ಕೃಪೆಯ ಜ್ಞಾನ, ಮಹಿಮೆಯ ಜ್ಞಾನದಲ್ಲಿ ಅಭಿವೃದ್ಧಿಯಾಗಿ ಕರ್ತನ ಎಲ್ಲ ಕಡೆ ಸಾಕ್ಷಿಯಾಗುವಂತೆ ನಮ್ಮ ಕೂಡ ಮಾತಾಡು. ಇವತ್ತು ನಮ್ಮ ಮಧ್ಯದಲ್ಲಿ ಕರತಂದಂಥ ನಿನ್ನ ಅಭಿಷಿಕ್ತ ದಾಸರಿಗೋಸ್ಕರ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಕರಗಳಲ್ಲಿ ಅವರನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ ದೇವರೇ. ವಾಕ್ಯವನ್ನು ಧ್ಯಾನಿಸೋದಕ್ಕಾಗಿ ಬಂದಿರುವಂಥ ನಮ್ಮನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾನೆ. ನಿನ್ನ ಪರಲೋಕದ ಆಲೋಚನೆ ಭೂಲೋಕದಲ್ಲಿ ಈಡೇರಲಿ, ನೆರವೇರಲಿ. ನಿನ್ನ ಚಿತ್ತ ನೆರವೇರಲಿ. ನಿನ್ನ ರಾಜ್ಯ ಎಲ್ಲಿ ಇನ್ನು ಯಾರ ಜೀವಿತದಲ್ಲಿ ಬರಲಿಲ್ವೋ ಅಲ್ಲಿ ಬರಲಿ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ಕುಳಿತುಕೊಳ್ಳೋಣ. ಇವತ್ತು ನಮ್ಮ ಮಧ್ಯೆಯಲ್ಲಿ ದೇವರ ಸೇವಕರಾದಂಥ ವಿಕ್ಕಿಯವರು ನಮ್ಮ ಮಧ್ಯೆಯಲ್ಲಿದ್ದಾರೆ.
ಮುಂದಿನ ಸಮಯದಲ್ಲಿ ಅವರು ದೇವರ ವಾಕ್ಯವನ್ನು ಹಂಚಲಿಕ್ಕಿದ್ದಾರೆ. ಚಪ್ಪಾಳೆ ಪೂರ್ವಕವಾಗಿ ದೇವರ ಸೇವಕರನ್ನು ನಾವು ವೇದಿಕೆಗೆ ಆಹ್ವಾನಿಸೋಣ. ಮತ್ತು ಅವರು ಹಿಂದಿ ಮಾಡಿದರೆ ಅಥವಾ ಇಂಗ್ಲೀಷ್ ಮಾಡಿದರೆ ಭಾಷಾಂತರವನ್ನು ಮಾಡಲಿಕ್ಕಿದ್ದಾರೆ. ಅನಿತಾ ಸಿಸ್ಟರ್, ಅವರ ಪತ್ನಿ ಅನಿತಾ ಸಿಸ್ಟರ್ ಅವರು ಭಾಷಾಂತರಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ತಟ್ಟಿ ದೇವರನ್ನು ಘನಪಡಿಸಿ. We'll just sing one hymn, You Deserve the Glory. Check. Hello. Hello, check. Hello. Shall we all stand up? We'll just sing one hymn, You Deserve the Glory. Before we start, we'll just sing this hymn. You deserve the glory and the honor. Lord, we lift our hands in worship as we lift your holy name. You deserve the glory and the honor. Lord, we lift our hands in worship as we lift your holy name. For you are great, you do miracles so great. There is no one else like you. There is no one else like you. For you are great. करते हुए अपने हाथ उठाकर हम आराधना करते हैं। महिमा आदर करते हुए अपने हाथ उठाकर हम आराधना करते हैं। तू शक्तिमान अद्भुत काम तू करता है, नहीं तेरे जैसा कोई, नहीं तेरे जैसा कोई। तू शक्तिमान अद्भुत काम तू करता है, नहीं तेरे जैसा कोई, नहीं तेरे जैसा कोई। For you are great.
Thank you, Father. ಸ್ತೋತ್ರ ತಂದೆ, We give you all glory. ನಾವು ಎಲ್ಲ ಮಹಿಮೆ ನಿಮ್ಮನ್ನೇ ಕೊಡ್ತಾ ಇದ್ದೇವೆ. We thank you for this wonderful time. ಇದು ಒಳ್ಳೆ ಸಮಯದಕ್ಕೆ ನಿಮಗೆ ಸ್ತೋತ್ರ ಇರ್ತವೆ. God, you deserve all the glory. ದೇವರ ಎಲ್ಲ ಮಹಿಮೆಗೆ ಯೋಗ್ಯ ನೀನೇ. You are wonderful, you are majestic, O Lord. ನೀವು ಅದ್ಭುತ, ನೀವು ಮಹಿಮನ್ನ ತುಂಬಿದವರು. You are the great I am. ನೀವೇ ದೊಡ್ಡ ನಾನು ಹೇಳುವಂತ. You make a way where there seems to be no way. ಎಲ್ಲಿ ಮಾರ್ಗ ಇಲ್ಲ ಅಲ್ಲಿ ನೀವು ಮಾರ್ಗ ಮಾಡ್ತೀರಿ. You are a God of impossibilities. ಎಲ್ಲಿ ಅಸಾಧ್ಯ ಇದೆ ಅಲ್ಲಿ ನೀವು ದೇವರಾಗಿ ನಿಲ್ದು ಸಾಧ್ಯ ಮಾಡ್ತೀರಿ. What is impossible for man is possible for God. ಯಾವುದು ಮನುಷ್ಯಗೆ ಅಸಾಧ್ಯ ಆಗಿದೆ ಅದು ದೇವರಿಗೆ ಸಾಧ್ಯ ಇದೆ. You are a God who overcomes. ನೀವು ಅಂತ ದೇವರಿಯ ಎಲ್ಲ ಮಾತಿಲಿ ಜಯ ಕೊಡುವಂತ ದೇವರು. We surrender this time to you. ಇದು ಸಮಯ ನಾವು ನಿಮಗೆ ಸಮರ್ಪಿಸ್ತೇವೆ. As your presence has taken over, ನಿಮ್ಮ ಪ್ರಸನ್ನತೆ ಈ ಸ್ಥಳದಲ್ಲಿ ಆಳ್ವಿಕೆ ಮಾಡ್ತಾ ಇದೆ. let it move, ಇನ್ನೂ ಹೆಚ್ಚಾಗಲಿ. sweep upon every soul, ಎಲ್ಲರೂ ಬಂದಿದ್ದು ಎಲ್ಲ ಜನರ ಮೇಲೆ ಇನ್ನೂ ಹೆಚ್ಚಾಗಿ ಚಲಿಸಲಿ. melting, molding, changing and transforming lives. ಅವರ ರೂಪಾಂತರ ಅವರಿಗೆ ಬದಲಾಯಿಸ್ತಾ ಹೋಗ್ಲಿ, ಅವರ ಜೀವನ ಬದಲಾಯಿಸ್ತಾ ಹೋಗ್ಲಿ. We pray, ನಾವು ಪ್ರಾರ್ಥಿಸ್ತೇವೆ. wash us with your blood and cleanse us. ನಿಮ್ಮ ರಕ್ತದಿಂದ ನಮಗೆ ತೊಳೆದು ಶುದ್ಧ ಮಾಡಿ. Fill us with your spirit in an overflowing way. ನಿಮ್ಮ ಆತ್ಮನ ಇನ್ನೂ ಹೆಚ್ಚಾಗಿ ಸುರಿಸುವಂತ ರೀತಿಯಲ್ಲಿ Touch our lips and put your words in our mouth, O Lord. ನಮ್ಮ ತುಟಿಗೆ ಸ್ಪರ್ಶ ಮಾಡಿ ನೀವು ನಿಮ್ಮ ವಾಕ್ಯನ ನಿಮ್ಮ ವರ್ಡ್ ಅನ್ನು ನಮ್ಮ ಬಾಯಿಗೆ ಹಾಕಿ. But not we, but let your Holy Spirit speak through us. ನಾವಲ್ಲ ದೇವರಾದ್ರೆ ನಿಮ್ಮ ಪವಿತ್ರ ಆತ್ಮ ನಮ್ಮ ಮೂಲಕ ಮಾತಾಡು. This is your house and your children. ಇದು ನಿನ್ನ ಮನೆ, ಇದು ನಿನ್ನ ಮಕ್ಕಳು. You speak to them. ನಿಮ್ಮ ಮಕ್ಕಳವರ ಹತ್ರ ಮಾತಾಡಿ. Open each one's spiritual eyes, ears, heart and mind, O Lord. ಇಲ್ಲಿ ಒಬ್ಬೊಬ್ಬರದು ಆತ್ಮಿಕ ಕಣ್ಣು, ಆತ್ಮಿಕ ಕಿವಿ, ಆತ್ಮಿಕ ಹೃದಯ ತೆರೀರಿ. Let your words pierce every soul. ನಿಮ್ಮ ವಾಕ್ಯ ಎಲ್ಲರ ಜೊತೆಗೆ ಮಾತಾಡಿ. Bearing food, fruits 30, 60 and 100 fold. ಅದು 30, 60, 100ರಷ್ಟು ಫಲದಾಯಕ ಆಗ್ಲಿ. Oh Lord. ಓ ದೇವರೇ, Oh Lord. ಓ ದೇವರೇ, Let your name be praised and be glorified. ನಿನ್ನ ಹೆಸರಿಗೆ ಇನ್ನೂ ಹೆಚ್ಚಾಗಿ ಮಹಿಮಾ ಘನತೆ Let ಸಿಗಲಿ. every Goliath fall down in the name of Jesus. ಇವತ್ತು ಯೇಸುವಿನ ಹೆಸರಲ್ಲಿ ಅವರ ಜೀವಿತದಲ್ಲಿ ಇರುವಂತ ಎಲ್ಲ ಗೊಲಾಯತ್ ಬಿದ್ದು ಹೋಗಲಿ. Let every child, let every son and daughter of the Lord claim victory in Jesus' name. ಎಲ್ಲ ದೇವರ ಮಗಳಾಗ್ಲಿ ಮಗ ಆಗ್ಲಿ ಇವತ್ತು ಯೇಸುವಿನ ಹೆಸರಲ್ಲಿ ಅವರ ಜೀವನದಲ್ಲಿ ಜಯ ಆಗಲಿ. Let your presence make all the difference, God. ನಿಮ್ಮ ಪ್ರಸನ್ನತೆ ಎಲ್ಲರ ಜೀವಿತದಲ್ಲಿ ವ್ಯತ್ಯಾಸ ತರಲಿ. In Jesus' name we pray. ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. You may be seated. ನೀವು ಕುತ್ಕೊಳ್ಬಹುದು. Praise the Lord. ದೇವರಿಗೆ ಸ್ತೋತ್ರ. Can you just wave your hands and say ನಿಮ್ಮ hallelujah? ಕೈಯನ್ನು ಎತ್ತಿ ಹಲ್ಲೆಲೂಯಾ ಹೇಳ್ತೀರಾ? Yeah. We are happy to be back here. ನಮ್ಗೆ ತುಂಬಾ ಸಂತೋಷ, ನಾವು ಪುನಃ ಇಲ್ಲಿ ಬಂದಿದ್ದೇವೆ. Thank Pastor Johnson, his wife, his family and the church for inviting us. Thank you, ನಾನು brother. ಪಾಸ್ಟರ್ ಜಾನ್ಸನ್ಗೆ, ಅವರ ಹೆಂಡತಿಗೆ, ಅವರ ಕುಟುಂಬಕ್ಕೆ ಮತ್ತೆ ಸಭೆಗೆ ಸ್ತೋತ್ರ ಹೇಳ್ತಾನೆ ನಮ್ಗೆ ಇಲ್ಲಿ We get to see ಕರೆದಿದ್ದಕ್ಕೆ. some of our Bombay people also, so here we are more happy. ನಮ್ಮ ಕೆಲವು Old ಬಾಂಬೆ friends. ಜನರಿಗೆ ಸಹ ಹಳೆತು ಸ್ನೇಹಿತರಿಗೆ ನಮ್ಗೆ ನೋಡ್ಲಿಕ್ಕೆ ಇನ್ನೂ ಸಂತೋಷ ಆಗ್ತದೆ. We have been coming here so often that now we have become a part of the family. ನಾವು ಯಾವಾಗ್ಲೂ ಇಲ್ಲಿ ಬಂದು ಹೀಗೆ ಅನ್ಸ್ತದೆ, ನಾವು ನಮ್ಮ ಕುಟುಂಬಲ್ಲೇ ಬರ್ತಾ ಇದ್ದಾವೆ. To be very honest, we really love coming this side. ನಿಜವಾಗಿ ಹೇಳಿದ್ರೆ ನಮ್ಗೆ ಇಲ್ಲಿ ಬರ್ಲಿಕ್ಕೆ ತುಂಬಾ ಸಂತೋಷ. So this is a nice time to be here. ಇಲ್ಲಿ ಒಳ್ಳೆ ಸಮಯ ನಾವು ಇಲ್ಲಿ ಬಂದಿದ್ದು. My brother David and his friend has also come down. They come from Bombay just to visit us. And ನನ್ನ today they have ಸಹೋದರ joined us for the ಡೇವಿಡ್ service. ಮತ್ತೆ ಅವರ ಸ್ನೇಹಿತರು Crystal. ಬಾಂಬೆಯಿಂದ ಅವರು ಬಂದಿದ್ದಾರೆ, ಕ್ರಿಸ್ಟಲ್. Yeah. ಅವರು ನಮ್ಮ ಜೊತೆಗೆ ಇವತ್ತು ಇಲ್ಲಿ ಬಂದಿದ್ದಾರೆ. Okay, we'll enter into the word of God. ಬನ್ನಿ ನಾವು ವಾಕ್ಯಗೆ ನೋಡುವ. Praise God. We'll open our Bible to the Gospel of John and chapter 10. ನಾವು ಯೆಹೋವನ 10ನೇ ಅಧ್ಯಾಯ ನೋಡುವ, ಸುವಾರ್ತೆ. And we'll read from verse 1 onwards. ನಾವು ಮೊದಲನೇ ವಾಕ್ಯದಿಂದ ಓದುವ. Most assuredly I say to you, he who does not enter the sheepfold by the door, but climbs up some other way, the same is a thief and a robber. But he who enters by the door is a shepherd of the sheep.
To him the doorkeeper opens, and the sheep hear his voice. He calls his own sheep by name and leads them out. And when he brings out his own sheep, he goes before them, and the sheep follow him, for they know his voice. Yet they will by no means follow a stranger, but will flee from him, for they do not know the voice of strangers. Jesus used this illustration, but they did not understand the things which he spoke to them. Then Jesus said to them again, verse 7, Most assuredly I say to you, I am the door of the sheep. All who ever came before me are thieves and robbers, but the sheep did not hear them. I am the door. If anyone enters by me, he will be saved and will go in and out and find pasture. The thief does not come except to steal, to kill, and to destroy. I have come that they may have life and that they may have it more abundantly. I am the good shepherd. The good shepherd gives his life for the sheep. Praise the Lord. 11 ತನಕ ಓದಿ, 1ರಿಂದ 11 ತನಕ. The mic is not on. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಿಲಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವವನೂ ಆಗಿದ್ದಾನೆ. ಬಾಗಿಲಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು. ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯರ ಸ್ವರವನ್ನು ತಿಳಿಯುವುದಿಲ್ಲ. ಅನ್ಯನ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತವೆ. ಈ ಉಪಮಾನವನ್ನು ಯೇಸು ಹೇಳಿದನು. ಆದರೂ ಆತನ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು ಸುಲುಕೊಳ್ಳುವವರು ಆಗಿದ್ದಾರೆ, ಆದರೆ ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ನಾನೇ ಆ ಬಾಗಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. Hallelujah. Praise the Lord. Verse 7 says, Then Jesus said to them again, Most assuredly I say to you, I am the door of the sheep. 7ನೇ ವಾಕ್ಯ ಹೀಗೆ ಹೇಳ್ತದೆ. ಯೇಸು ಮಾತಾಡಿದ್ದಾರೆ. ಅವರು ಹೇಳ್ತಾರೆ, ನಿಜವಾಗಿ ನಾನು ಹೇಳೋದು ನಾನೇ ಬಾಗಿಲ್, ಆ ಕುರಿದು ನಾನೇ ಬಾಗಿಲ್. Verse 9 says, I am the door. 9ನೇ ವಾಕ್ಯಲಿಗೆ ಎದ್ದಿದೆ, ನಾನ್ ಬಾಗಿಲ್. If anyone enters by me, ಯಾರೆಲ್ಲ ನನ್ನ ಮೂಲಕ ಒಳಗೆ ಬರ್ತೀರಿ, he will be saved ಅವ್ರ ರಕ್ಷಣೆ ಹೊಂದುತ್ತಾರೆ. and will go in and out and find pasture. ಅವರ ಒಳಗೆ ಬಂದು ಹೊರಗೆ ಹೋಗುವಾಗ ಅವರಿಗೆ ಒಳ್ಳೆ ಹಸಿರು ಗ್ರೀನರಿ ಪಾಸ್ಚರ್ ಸಿಗ್ತದೆ. Food, blessing, ಮೇವು ಸಿಗ್ತದೆ. ಮೇವು Blessing. ಸಿಗ್ತದೆ. Okay. ಹೌದು. Good, he didn't say how do you do. Okay, praise God. Jesus says, I am the door. ಯೇಸು ಹೇಳ್ತಾರೆ, ನಾನೇ ಬಾಗಿಲ್. Praise God. He says he himself is the door. ಅವ್ರು ಹೇಳ್ತಾರೆ, ನಾನೇ ಸ್ವಯಂ, ನಾನೇ ಬಾಗಿಲ್. Our life is full of doors. ನಮ್ಮ ಜೀವಿತದಲ್ಲಿ ಕೆಲವು ಬಾಗಿಲಿದೆ. Our life is full of doors. ನಮ್ಮ ಜೀವಿತದಲ್ಲಿ ತುಂಬಾ ಬಾಗಿಲಿದೆ. When a few years back on the television there was a game show. ಕೆಲವು ವರ್ಷ ಮುಂದೆ ಟೆಲಿವಿಷನ್ ಇಲ್ಲಿ ಒಂದು ಗೇಮ್ಸ್ ಇದು ಶೋ ಇತ್ತು. There was a game show and the contestants would sit and there would be different doors. ಆ ಗೇಮ್ ಶೋಲಿ ಆಟ ಆಡೋದವರು ಕುತ್ಕೊಳ್ತಾರೆ. ಅಲ್ಲಿ ಬೇರೆ ಬೇರೆ ಬಾಗಿಲ್ ಇರ್ತದೆ. There would be different doors. ಅಲ್ಲಿ ಭಿನ್ನ ಭಿನ್ನ ಬಾಗಿಲ್ ಇರ್ತದೆ. Green, yellow, orange, pink, black, white, different doors. ಬೇರೆ ಬೇರೆ ಕಲರ್ದು ಬಾಗಿಲ್ ಇರ್ತದೆ. And the contestants would have to discuss with their partner and choose which door they want.
ಅವರ ಆಟ ಆಡೋದವರು ಅವರ ಪಾರ್ಟ್ನರ್ ಜೊತೆಗೆ ಮಾತಾಡಿ ನಿರ್ಧಾರ ತಗೊಳ್ಬೇಕು ಯಾವ ಬಾಗಿಲು ಅವರು ಒಳಗೆ ಹೋಗ್ಬೇಕು. There were different surprise gifts behind the doors. ಆ ಬಾಗಿಲ್ದು ಹಿಂದೆ ಬೇರೆ ಆಶ್ಚರ್ಯಜನಕ ಆಗಿ ಒಂದು ಬೇಟ್ ಇತ್ತು, ಗಿಫ್ಟ್ ಇತ್ತು. Some were very great gifts like bike, car, or holiday package, and different gifts. ಕೆಲವೊಂದು ದೊಡ್ಡ ಗಿಫ್ಟ್ ಕೊಡ್ತಿದ್ದು, ಬೈಕ್ ಕೊಡ್ತಿದ್ದು, ಇಲ್ಲದ್ರೆ ಕಾರ್ ಕೊಡ್ತಿದ್ದು, ಇಲ್ಲದ್ರೆ ಇಲ್ಲಿ ಹೊರಗೆ ತಿರ್ಗ್ಲಿಕ್ಕೆ ಹೋಗ್ಲಿಕ್ಕೆ ಅಂತ ಪ್ಯಾಕೇಜ್ ಕೊಡ್ತಾ ಇದ್ರು. Some doors had punishments also. ಮತ್ತೆ ಕೆಲವು ಡೋರ್ ಒಳಗೆ ಒಂದು ಶಿಕ್ಷೆ ಕೊಡುವಂತದ್ದು. They would enter, they would just fall in the water, or some punishment was in some of the doors. ಅವರು ಅದು ಬಾಗಿಲ್ದೊಳಗೆ ಹೋದ್ರೆ ನೀರು ಇಳಿಸಿದ ಬೀಳುವುದು, ಇಲ್ಲಾದ್ರೆ ಏನಾದ್ರೆ ಏನೋ ಒಂದು ಶಿಕ್ಷೆ ಇತ್ತು. So the music would go up like that, and the contestant would have to choose which door. If they take a wrong door, it is finished, they are out, exit. ಅವರು ಇಂಥ ರೀತಿ ಅವರು ಮಾತಾಡುವಾಗ ಒಂದು ಮ್ಯೂಸಿಕ್ ಹೋಗ್ತಾ ಇರ್ತದೆ. ಅವರು ಒಂದು ವೇಳೆ ತಪ್ಪಾದ ಬಾಗಿಲು ತೆಗೆದ್ರೆ ಅವರ ಆಟ ಅಲ್ಲೇ ಮುಗ್ದು ಹೋಗ್ತದೆ. Our life is also very similar to that. ನಮ್ಮ ಜೀವಿತ ಸಹ ಹಾಗೆವೇ ಇದೆ. Which door we are choosing today? ಯಾವ ಬಾಗಿಲನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೇವೆ. The world is giving you many colorful doors. ಈ ಲೋಕ ತುಂಬಾ ಬೇರೆ ಬೇರೆ ಕಲರ್ದು ಬಾಗಿಲು ಕೊಡ್ತಾರೆ. Very colorful doors are there. ತುಂಬಾ ಭಿನ್ನ ಕಲರ್ದು ಬಾಗಿಲು ಕೊಡ್ತಾರೆ. Jesus is also standing. He is also one of the door there. ಯೇಸು ಸಹ ಅಲ್ಲಿ ನಿಲ್ತಿದ್ದಾರೆ. ಅವರು ಸಹ ಒಂದು ಬಾಗಿಲಾಗಿ Which ನಿಲ್ತಿದ್ದಾರೆ. door you choose will determine your future. ಯಾವ ಬಾಗಿಲು ನೀವು ಐಕ್ಯತೆ ಮಾಡ್ತೀರಿ ಅದು ನಿರ್ಧಾರ ತಗೊಳ್ತಾರೆ ನಿಮ್ಮ ಭವಿಷ್ಯ ಏನಾಗಬಹುದು. One day there was a tourist. ಒಂದು ದಿವಸ ಒಂದು ವಿದೇಶದಿಂದ ಬಂದಿದ್ದ ಒಂದು ಟೂರಿಸ್ಟ್ ಇದ್ರು. He went to Israel to tourism, for Israel tourism. ಅವರು ಇಸ್ರಾಯೇಲ್ ಇಲ್ಲಿ ಟೂರಿಸಂಗೆ ಹೋದ್ರು. So when he went for a tourism, he saw one particular place where there were shepherds. ಅಲ್ಲಿ ಇಸ್ರಾಯೇಲ್ ಹೋಗುವಾಗ ಅವರೊಂದು ಸ್ಥಳಕ್ಕೆ ಹೋಗಿದ್ದು. ಅಲ್ಲಿ ಕುರಿ ಮೇಯಿಸಿದವರು ಕುರಿ ಜೊತೆಗೆ ಅಲ್ಲಿ ಇದ್ರು. There were shepherds there. ಅಲ್ಲಿ ಕುರುಬರು ಇದ್ರು. And as it was getting dark, he saw that the shepherd was taking all the sheep into the sheepfold. ಯಾವಾಗ ಕತ್ತಲೆ ಆಗ್ಲಿಕ್ಕೆ ಬರುವಾಗ ಆ ಕುರುಬನು ಏನ್ ಮಾಡಿದ, ತನ್ನ ಕುರಿಯನ್ನು ಅದು ಕುರಿದು ಮನೆ ಶೀಪ್ ಫೋಲ್ಡ್ ಒಳಗೆ ತಕೊಂಡು ಹೋಗ್ತಾ. And there were all barriers, like stones were put, like compound fencing all over like that. And there was one entrance, like this entrance we have, one door. ಅಲ್ಲಿ ಆ ಅಕ್ಕಪಕ್ಕದಲ್ಲಿ ಒಂದು ಬೆಟ್ಟ ಇಲ್ಲಾದ್ರೆ ಏನಾದ್ರೆ ಕಂಪೌಂಡಿಗೆ ಬಾಧೆಗಳು ಇತ್ತು. ಆದ್ರೆ ಆ ಬಾಧೆಗಳೇ ಮಧ್ಯದಲ್ಲಿ ಒಂದು ದಾರಿ ಹೋಗುವಂತದ್ದಿತ್ತು. And this tourist is seeing the shepherd is calling each sheep by the name, and they are coming one by one, they are entering the sheepfold. All are gone inside now. ಈ ಟೂರಿಸ್ಟ್ ನೋಡ್ತಾ ಇದ್ರು ಆ ಕುರುಬನು ಏನ್ ಮಾಡ್ತಿದ್ದ, ಒಂದೊಂದು ಕುರಿಗೆ ಹೆಸರು ಕರೆಯುವಾಗ ಆ ಕುರಿ ಬರ್ತಿತ್ತು, ಆ ಬಾಗಿಲದೊಳಗಿಂದ ತನ್ನ ಮನೆಗೆ ಹೋಗ್ತಾ ಇತ್ತು. But there is no door there. ಆದ್ರೆ ಅಲ್ಲಿ ಬಾಗಿಲಿಲ್ಲ. Compound is all there, fencing and everything is there. ಅಲ್ಲಿ ಕಂಪೌಂಡ್ ಇದೆ, ಫೆನ್ಸಿಂಗ್ ಉಂಟು. But the entrance, there is no door, no gate, no door, nothing. ಆ ಎಂಟ್ರೆನ್ಸ್ ಹೋಗುವಂತದಲ್ಲಿ ಯಾವ ಬಾಗಿಲಿಲ್ಲ, ಯಾವ ಗೇಟ್ ಇಲ್ಲ. So this tourist went and asked this shepherd, what is this? ಆ ಟೂರಿಸ್ಟ್ ಹೋಗಿ ಆ ಕುರುಬರಿಗೆ ಕೇಳಿದ್ದು, ಏನಿದು? Are the sheep safe here? ಈ ಕುರಿಗಳು ಇಲ್ಲಿ ಸುರಕ್ಷಿತ ಆಗಿದ್ದೀರಾ ಇದರ? He said yes, they are all safe. ಅವರು ಹೇಳಿದ್ರು ಹೌದು, ಅವರೆಲ್ಲರೂ ಸಹ ಪ್ರೊಟೆಕ್ಷನ್ ಇಲ್ಲಿ ಸುರಕ್ಷೆಯಲ್ಲಿ ಇದ್ದಾರೆ. He said I can see the fencing, compound, everything, but no door. ನಾನು ಈ ಅಕ್ಕಪಕ್ಕದಲ್ಲಿ ಕಂಪೌಂಡ್ ನೋಡ್ತಾ ಇದ್ದಾನೆ, ಫೆನ್ಸಿಂಗ್ ನೋಡ್ತಾ ಇದ್ದಾನೆ, ಆದ್ರೆ ಬಾಗಿಲಿಲ್ಲ. The shepherd told him, ಆ ಕುರುಬನು ಹೇಳಿದ, I am the door. ನಾನೇ ಬಾಗಿಲ್. I stand all night at the door. ನಾನು ಇಡೀ ರಾತ್ರಿ ಈ ಬಾಗಿಲ ಹತ್ರ ನಿಲ್ತೇನೆ. The sheep enter through me and they go out through me. ಆ ಕುರಿಗಳು ನನ್ನ ಮೂಲಕವೇ ಒಳಗೆ ಬರ್ತಾರೆ, ನನ್ನ ಮೂಲಕವೇ ಅವರು ಹೊರಗೆ For ಹೋಗ್ತಾರೆ. my sheep I am the door of protection, blessing, pasture, everything. I am the door. ನನ್ನ ಕುರಿಗಳಿಗೋಸ್ಕರ ನಾನೇ ಬಾಗಿಲ್. ಅವರ ಆಶೀರ್ವಾದ ಆಗ್ಲಿ, ಅವರ Protection. ಎಲ್ಲ ಸುರಕ್ಷೆ ಆಗ್ಲಿ, ಪ್ರತಿಯೊಂದು ಅವರಿಗೆ ಆಹಾರ ಬೇಕಾದಕ್ಕೆ ಆಗ್ಲಿ ನಾನೇ ಬಾಗಿಲ್. That is why Jesus is saying, ಅದಕ್ಕೆ ಯೇಸು ಹೇಳ್ತಾರೆ, I am the door. ನಾನೇ ಬಾಗಿಲ್. I am the door. ನಾನೇ ಬಾಗಿಲ್. If you choose Jesus ಒಂದು ವೇಳೆ ನೀವು ಯೇಸುಗೆ ಸೆಲೆಕ್ಟ್ ಮಾಡ್ತೀರಾ and you enter through him, ಮತ್ತೆ ನೀವು ಅವರ ಮೂಲಕ ಒಳಗೆ ಹೋಗ್ತೀರಾದ್ರೆ, he is your way. ಅವರೇ ನಿಮ್ಮ ಮಾರ್ಗ You ಆಗಿದ್ದಾರೆ. are entering into your blessing. ನೀವು ಆಗ ನಿಮ್ಮ ಆಶೀರ್ವಾದಕ್ಕೆ ಒಳಗೆ ಹೋಗ್ತೀರಿ. You are entering into your protection. ನೀವು ನಿಮ್ಮ ಸುರಕ್ಷತೆ ಒಳಗೆ ಹೋಗ್ತಾ ಇದ್ದೀರಿ. Praise the Lord. ದೇವರಿಗೆ ಮಹಿಮೆ ಆಗಲಿ. Praise the Lord. ದೇವರಿಗೆ ಮಹಿಮೆ ಆಗಲಿ. There was one man who died. ಒಂದು ವ್ಯಕ್ತಿ ಅವರು ಸತ್ತರು. He died and he was taken to heaven. ಅವರು ಸತ್ತೋದ ನಂತರ ಅವರಿಗೆ ಸ್ವರ್ಗಕ್ಕೆ ತಕೊಂಡು This is not real. This ಇದು- is just
a story. So ಇದು don't take ನಿಜ it ನಿಜ practically. ಘಟನೆ ಅಲ್ಲ, ನಾನೊಂದು ಸ್ಟೋರಿ ಹೇಳ್ತಾ ಇದ್ದಾನೆ. Don't take this as an option for you. ನಿಮಗೋಸ್ಕರ ಒಂದು ಆಪ್ಷನ್ ಅಲ್ಲಿ So this ತಗೊಳ್ಳಿ. man died and he went to heaven. ಈ ವ್ಯಕ್ತಿ ಸತ್ತ ನಂತರ ಸ್ವರ್ಗಕ್ಕೆ ಹೋದ್ರು. And one good thing, from heaven he could see hell. ಆ ಸ್ವರ್ಗನ ಅವ್ರಿಗೆ ನರಕ ಕಾಣ್ತಾ ಇದ್ದು, ಅದೊಂದು ಒಳ್ಳೆ ಮಾತಿತ್ತು. And he's seeing in hell all dancing and celebration. ಅವ್ರ ನರಕದಲ್ಲಿ ಒಳ್ಳೆ ಎಲ್ಲರೂ ಸಹ ಡಾನ್ಸ್ ಮಾಡ್ತಾ ಇದ್ದಾರೆ, ಒಳ್ಳೆ ಉತ್ಸವ ಮಾಡ್ತಾ ಇದ್ದಾರೆ. DJ music is going on. ಅಲ್ಲಿ ಡಿಜೆ ಮ್ಯೂಸಿಕ್ ನಡೀತಾ ಇದೆ. All are rejoicing there. ಎಲ್ಲರೂ ಸಹ ಸಂತೋಷದಲ್ಲಿ ಇದ್ದಾರೆ. Which is the most popular song now that was being played there? ಈಗ ಅದು ಯಾವುದು ಪ್ರಸಿದ್ಧವಾಗಿ ಹಾಡಿದೆ ಅದು ಅಲ್ಲಿ Everybody is enjoying, party, this, that, and fantastic. ಎಲ್ಲರೂ ಸಹ ತುಂಬಾ ಸಂತೋಷದಲ್ಲಿ ಇದ್ರು, ಅಲ್ಲಿ ಪಾರ್ಟಿ ನಡೀತಾ ಇತ್ತು, ಎಂಜಾಯ್ಮೆಂಟ್ ಮಾಡ್ತಾ ಇದ್ರು. So now this man is asking Saint Peter, what is that? ಈ ವ್ಯಕ್ತಿ ಹೋಗಿ ಪೇತ್ರಸ್ಗೆ ಕೇಳ್ತಾ ಇದ್ದಾರೆ, ಪೇತ್ರಸ್ ಅಲ್ಲಿ ಏನು ಅದು? He said, that is hell. ಅದು ನರಕ. What is this? ಇದು ಏನು? This is heaven. ಇದು ಸ್ವರ್ಗ. He said, I don't want to be here. ಅವ್ರು ಹೇಳ್ತಾನೆ, ನಂಗೆ ಇಲ್ಲಿ ಬೇಡ ಇರು, I want to go to that door. ನಂಗೆ ಆ ಬಾಗಿಲಿಗೆ ಹೋಗಿ ಹೇಳ್ಕೊಂಡು. Okay, as you wish. ಅವ್ರು ಹೇಳಿದ್ರು, ಆಯ್ತು ನಿಂಗೆ ನಿನ್ನ So he was sent, he entered very happily, he entered the door of hell. ಅವನು ತುಂಬಾ ಸಂತೋಷದಿಂದ ಅದು ನರಕದ ಬಾಗಿಲದೊಳಗೆ ಹೋದ. As soon as he entered the hell, 2 demons caught him and put him in the fire. ಅವನ್ ಯಾವಾಗ ನರಕದ ಒಳಗೆ ಹೋಗಿದ್ದು, 2 ದುಷ್ಟಾತ್ಮ ಹಿಡಿದು ಅವನಿಗೆ ಬೆಂಕಿಗೆ ಹಾಕಿ ಬಿಟ್ರು. So he's saying, hey, there is some mistake, some problem. ಏನಾದ್ರೂ ಸಮಸ್ಯೆ ಇದೆ, ತಪ್ಪು ತಿಳ್ಕೊಳ್ಳಿದ್ದೀರಿ. What are you doing? ನೀವು ಏನ್ ಮಾಡ್ತಾ ಇದ್ದೀರಿ? There everybody is dancing and enjoying. I came for that. ಅಲ್ಲಿ ಎಲ್ಲರೂ ಸಹ ಕುಣಿತಾ ಇದ್ದಾರೆ, ಡಾನ್ಸ್ ಮಾಡ್ತಾ ಇದ್ದಾರೆ, ನಾನು ಅದಕ್ಕೆ ಬಂದೆ. The demon said, ಆ ದುಷ್ಟಾತ್ಮ that is ಹೇಳಿದ್ದು, only advertisement. ಅದು ಖಾಲಿ ಬರೇ ಅಡ್ವರ್ಟೈಸ್ಮೆಂಟ್, This is real. ಇದು ನಿಜವಾದ ಜೀವನ. So the world, what Satan does in the world is, he is giving his advertisements. ಈ ಭೂಮಿ, ಈ ಲೋಕದಲ್ಲಿ ಸೈತಾನ ಏನ್ ಮಾಡ್ತಾನೆ, ತನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟುಕೊಂಡೇ ಇರ್ತಾನೆ. Take this cigarette. ಇದು ಸಿಗರೆಟ್ ತಗೊಳ್ಳಿ, Just one puff. ಒಂದೇ ಪಫ್ ಸಾಕು. Oh, look at that ring that comes out of your mouth. ಓ, ನಿನ್ನ ಬಾಯಿಂದ ಬರುವಂತ ಅದು ರಿಂಗ್. Oh, you are such a good man. See that jadoo you're showing. ಓ, ನೀನ್ ಎಷ್ಟು ಒಳ್ಳೇದು, ಸಿಗರೆಟ್ ಇಂದ ಬರುವಂತ ಜಾದೂ ತೋರಿಸ್ತದೆ. ವಾ, ಒಂದು ಫೂ ಮಾಡಿದ್ರೆ ಈಗ ರಿಂಗ್ ಬರ್ತಾ ಇದೆ. One hand in the pocket, ಒಂದು ಕೈ ಪಾಕೆಟ್ ಇಲ್ಲಿ, other hand with the cigarette, ಒಂದು ಕೈ ಸಿಗರೇಟ್ ಇಲ್ಲಿ, and the puff. ಅದ ಮೇಲೆ ಅದು ಧೂವ ಬಿಡ್ತಾ ಇರು. Hero number 1. ಹೀರೋ ನಂಬರ್ 1 ಆಗಿಕೊಂಡು. Okay. Otherwise, ಇಲ್ಲಾದ್ರೆ one bottle. ಒಂದು ಬಾಟಲ್, And you're going around. ಮತ್ತೆ ನೀವು ಆಚೆ ಈಚೆ ಹೋಗ್ತಾ ಇರ್ತೀರಿ. And you feel, wow, this is heaven. ನಿಮ್ಗೆ ಈಗ ಅನ್ಸ್ತದೆ, ಓ ಇದೇ ಒಳ್ಳೇದು, ಇದು ಸ್ವರ್ಗ. You ask a man who is drunk how he is feeling. ನೀವೊಂದು ಕುಡಿಯುವುದು ಅವನ ಹತ್ರ ಹೋಗಿ ಕೇಳಿ, ನಿಂಗೆ ಹೇಗೆ ಅನ್ಸ್ತದೆ? He's fallen in the gutter. ಅವನ್ ಗಟ್ಟರಲ್ಲಿ But ಬಿದ್ದಿದ್ರೆ how he is feeling? ಅವನ್ಗೆ ಹೇಗೆ ಅನ್ಸ್ತದೆ? He is in heaven. ಅವನ್ ಸ್ವರ್ಗಲಿದ್ದಾನೆ ಅನ್ಸ್ತದೆ. Advertisement. He's enjoying the advertisement. ಅವನ್ ಎಂಜಾಯ್ಮೆಂಟ್ ಮಾಡ್ತಾನೆ ಅಡ್ವರ್ಟೈಸ್ಮೆಂಟ್ But ನೋಡಿ. he's fallen in the ditch. ಆದ್ರೆ ಅವನ್ ಗಟ್ಟರಲ್ಲಿ ಬಿದ್ದಿದ್ದಾನೆ. Praise the Lord. ಹಾಲೆಲೂಯಾ. Praise the Lord. The Lord will guide you. ದೇವರು ನಿಮ್ಗೆ ಮಾರ್ಗ ತೋರಿಸ್ತಾರೆ. The Lord will lead you. ದೇವರು ನಿಮ್ಗೆ ಎದುರದ ದಾರಿ Choose ತೋರಿಸ್ತಾರೆ. Jesus the door. ಯೇಸುವೇ ಅದು ಮಾರ್ಗ. Choose Jesus the door. ಯೇಸುದು ಐಕ್ಯತೆ ಮಾಡಿ. Praise the Lord. ಹಾಲೆಲೂಯಾ. You know, we get scared when the door gets closed. ನಾವು ಭಯ ಪಡ್ತೇವೆ ಯಾವಾಗ ಬಾಗಿಲು ಮುಚ್ಚಿ ಹೋಗ್ತದೆ. We don't like closed doors. ನಮ್ಗೆ ಬಂದಾಗಿದ್ದು ಮುಚ್ಚಿ ಹೋಗಿದ್ದು ಬಾಗಿಲು ಇಷ್ಟ ಇಲ್ಲ. Sometimes you are praying and asking for something. ಕೆಲವು ಸರ್ತಿ ನೀವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಯಾವ್ದಾಗ ವಿಷಯಕ್ಕೆ ಕೇಳ್ತಾ ಇರ್ತೀರಿ, The door is not opening. ಆ ಬಾಗಿಲು ತೆರಿತಾ ಇಲ್ಲ. You want to go. ನಿಮ್ಗೆ ಒಳಗೆ ಹೋಗ್ಲಿಕ್ಕಿದೆ, You want to go. ನಿಮ್ಗೆ ಒಳಗೆ ಹೋಗ್ಲಿಕ್ಕಿದೆ. You are praying and asking, God, open the door. ದೇವರ ಬೇಡಿಕೊಳ್ತಾ ಇದ್ದೀರಿ, ದೇವರ ಬಾಗಿಲು But ತೆರೀರಿ. that door is closed over your face. ಆದ್ರೆ ಅದು ಬಾಗಿಲು ನಿಮ್ಮ ಮುಖದ ಮುಂದೆ ಬಂದಾಗಿದೆ. You are trying your best, but the door is not open. ನೀವು ಎಷ್ಟು ಕಷ್ಟಪಟ್ರೆ ಸಹ ಅದು ಬಾಗಿಲು ತೆರಿತಾ ಇಲ್ಲ. In Jesus' name, open. ಯೇಸುವಿನ ಹೆಸರಲ್ಲಿ ಅದು ಬಾಗಿಲು ತೆರೀಲಿ. No ಆಗ್ತಾ ಇಲ್ಲ. Band darwaza. ಅದು ಬಂದಾಗಿದ್ದು ಬಾಗಿಲು. Closed doors are very scary. ಅದು ಬಂದಾಗಿದ್ದು ಬಾಗಿಲು, ಮುಚ್ಚಿ ಹೋಗಿದ್ದು ಬಾಗಿಲು ತುಂಬಾ ಭಯ When we ಪಡುವಂತ. were small, all horror films get scared. ಯಾವಾಗ ಅದು ಬಾಗಿಲು ಮುಚ್ಚಿದ್ದು ನಮ್ಗೆ ಭಯ ಸ್ಟಾರ್ಟ್ Door is open, yes. ದೇವರ ವಾಕ್ಯಕ್ಕೆ ವಿಧೇಯರಾಗುವಂತ ವ್ಯಕ್ತಿ, A man who followed God. ದೇವರ ಹಿಂಬಾಲಿಸಿ ನಡೆಯುವಂತ A ವ್ಯಕ್ತಿ, righteous man, a prayerful man. ಒಂದು ನೀತಿಮಾನ್ವಾದ ವ್ಯಕ್ತಿ, ಒಂದು ವಿಶ್ವಾಸಯೋಗ್ಯ ವ್ಯಕ್ತಿ. He was caught and put in the lion's den and the door was closed upon his face. ಅವನ್ಗೆ ಹಿಡಿದು ಸಿಂಹದ ಗುಫಾದಲೆಗೆ ಹಾಕಿ ಬಿಟ್ರು, ಅದ ಮೇಲೆ ಬಾಗಿಲು ಮುಚ್ಚಿ ಬಿಟ್ರು. Everything what you are doing may be right.
ನೀವು ಮಾಡೋದು ಜೀವಿತದಲ್ಲಿ ಎಲ್ಲ ಒಳ್ಳೇದೇ ಇರ್ಬೋದು, But sometimes God will close a door on you. ಆದ್ರೆ ಕೆಲವು ಸರ್ತಿ ದೇವರು ನಿಮ್ಮ ಮುಂದೆ ಬಾಗಿಲು ಮುಚ್ಚುತ್ತಾರೆ. Sometimes it will happen. ನಿಮ್ಮ ಜೀವಿತದಲ್ಲಿ ಇಂತ ಆಗ್ಬಹುದು. Don't get frustrated. ಅದಕ್ಕೆ ನೀವು ಚಿಂತ ಇಲ್ಲದೆ ಭಯ ಪಡಬಾರ್ದು. Don't get tired. ನೀವು ಸಾಕಾಗಿ ಹೋಗ್ಬಾರ್ದು. Don't give up on Jesus. ಯೇಸು ಮೇಲೆ ನಂಬಿಕೆ ಬಿಡಬೇಡಿ. Don't tell God, hey, what is this? ದೇವರಿಗೆ ಹೋಗಿ ಹೇಳ್ಬೇಡಿ, ದೇವರು ಇದು ಏನ್ ನಡೀತಾ ಉಂಟು, I am following you. ನಾನ್ ನಿನ್ನ ಹಿಂದೆ ನಡೀತಾ I ಇದ್ದಾನೆ, am walking with you. ನಾನ್ ನಿನ್ನ ಜೊತೆಗೆ ನಡೀತಾ ಇದ್ದಾನೆ, You are my shepherd. ನೀನ್ ನನ್ನ ಕುರುಬನು ಆಗಿದಿ. You said green pasture. ನೀನ್ ಹೇಳಿದ್ರೆ ಒಂದು ಹಸುರಾದ ಮೇವು ಎಂತ ಹುಲ್ಲುಗಾವಲು. But here I am in the lion's den and the door is shut on my face. ಆದ್ರೆ ಇಲ್ಲಿ ನಾನು ಸಿಂಹದ ಗುಫಾಲಿ ಇದ್ದಾನೆ, ಮತ್ತೆ ನನ್ನ ಮುಖಾಲಿ ಬಾಗಿಲು ಬಂದ್ ಮಾಡಿ The ಬಿಟ್ಟಿದ್ದೇನೆ. door is closed over me. ಆ ಬಾಗಿಲು ನನ್ನ ಮುಂದೆ ಬಂದಾಗಿದೆ. Where will I go? ನಾನು ಎಲ್ಲಿ ಹೋಗ್ಲಿ? There is no way for me. ನಂಗೆ ಯಾವ ಮಾರ್ಗ ಇಲ್ಲ. Where there seems to be no way, God makes a way. ಎಲ್ಲಿ ಮಾರ್ಗ ಕಾಣುದಿಲ್ಲ, ದೇವರು ಅಲ್ಲಿ ಮಾರ್ಗ ತೆರೀತಾರೆ. God is good. ದೇವರು ಒಳ್ಳೆಯವರು. He has a plan for you. ನಿಮ್ಮ ಜೀವನಗೋಸ್ಕರ ಅವರ You are not- ಯೋಚನೆ ಇದೆ. You are not lost. ನೀವು ಕಳ್ಕೊಳ್ಳಿಲ್ಲ. Maybe you have gone off. ಒಂದು ವೇಳೆ ನೀವು ಸಾಕಾಗಿ ಹೋಗಿರ್ಬೇಕು. You know, Jesus always calls us a sheep. ನಿಮ್ಗೆ ಗೊತ್ತುಂಟು, ಯಾವಾಗ್ಲೂ ಯೇಸು ನಮ್ಮನ್ನು ಕುರಿಯಲ್ಲಿ ಕರೀತಾರೆ. Sheep. ಕುರಿಯಲ್ಲಿ ಕರೀತಾರೆ. Who are we? ನಾವು ಯಾರು? Sheep. What Kuri. is sheep? Kuri. We are Kuri. ನಾವು ಕುರಿ ಇದ್ದೇವೆ. We are all sheep. Jesus Now- says, I am the shepherd, you are the sheep. ಯೇಸು ಹೇಳಿದ್ದು, ನಾನ್ ಕುರುಬನು, ನೀವು ಕುರಿಯಾಗಿದ್ದೀರಿ. You know some things about a sheep? ಕುರಿ ಬಗ್ಗೆ ಏನಾದರೆ ಗೊತ್ತುಂಟ? A sheep cannot find its own way. ಕುರಿ ತನ್ನ ಮಾರ್ಗ ತಾನೇ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. It is one animal that has no direction. ಅದು ಒಂದು ಪ್ರಾಣಿ, ಅದು ತಾನಾಗಿ ಯಾವ ಮಾರ್ಗ ಇಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ You must have seen the crows, the bat, you know, they're all going in one track. They're going home. You can see in the evening during sunset time, all are flying back home. They have a direction. ಆಕಾಶದಲ್ಲಿ ನಾವು ಪಕ್ಷಿಗಳಿಗೆ ನೋಡ್ತೇವೆ, ಅವರು ಒಂದೇ ದಿಶಾಲಿ ಹೋಗ್ತಾರೆ. ಅವರವರ ಮನೆಗೆ ಸಮಯ ಆಗುವಾಗ ಅವರ ಮನೆಗೆ ಹೋಗ್ಲಿಕ್ಕೆ ಒಂದು ದಿಶಾ ಅವರಿಗೆ ಗೊತ್ತುಂಟು. You take your pet dog from your house and go and leave him somewhere else in Mangalore. It will come back to your house. ಒಂದು ವೇಳೆ ನಿಮ್ಮ ಮನೆದು ನಾಯಿ ಇದ್ರೆ ಅದಕ್ಕೆ ಹಿಡಿದು ನೀವು ಎಲ್ಲಿಯಾದ್ರೆ ಮಂಗಳೂರಲ್ಲಿ ಬಿಟ್ಟು ಬನ್ನಿ, ಅದು ಪುನಃ ಬರ್ತದೆ ನಿಮ್ಮ You ಹತ್ರ. take a pigeon from here and you leave it in somewhere, some other town. It will fly back to your house. ಒಂದು ವೇಳೆ ನೀವು ಇದು ಪಿಜನ್ಗೆ ತಗೊಂಡು, ಕಬೂತರ್ಗೆ ತಗೊಂಡು ನೀವು ಅದನ್ನು ಎಲ್ಲಿಯಾದ್ರೆ ಬಿಟ್ರೆ ಅದು ತಾನೇ ಪುನಃ ಹಿಂದೆ ನಿಮ್ಮ ಮನೆಗೆ You ಬರ್ತದೆ. take a horse from here, leave him in Bombay, he will walk back to your house. ಒಂದು ವೇಳೆ ಇಲ್ಲಿಂದ ನಿಮ್ಮ ಕುದುರೆಯನ್ನು ತಗೊಂಡು ಹೋಗಿ ನೀವು ಎಲ್ಲಿಯಾದ್ರೆ ಬಿಟ್ರೆ ಸಹ ಅದು ಪುನಃ ಹಿಂದೆ ಬರ್ತದೆ. You take your sheep, leave it on that friend circle. ನೀವು ನಿಮ್ಮ ಕುರಿಯನ್ನು ತಗೊಂಡು ಹೋಗಿ ಅಲ್ಲಿ ಮುಂದೆ ಖಾಲಿ ಸ್ವಲ್ಪ ಬಿಟ್ಟು ಬನ್ನಿ ಎಂದು This friend circle you leave, it will not know where to go now. ಅದು ಸರ್ಕಲ್ಗೆ ಬಿಟ್ಟು ಬನ್ನಿ, ಅದು ಕುರಿಗೆ ಗೊತ್ತಿಲ್ಲ ನಾನು ಎಲ್ಲಿ It ಹೋಗ್ಬೇಕು. needs a shepherd to show the way. ಅದಕ್ಕೆ ಒಂದು ಕುರ್ಬಾನ್ ಬೇಕಾಗ್ತದೆ, ಅದು ನಂಗೆ ಮಾರ್ಗದರ್ಶನ. Without the shepherd, the sheep doesn't know what to do now. It is scared. ಆ ಕುರ್ಬ ಇಲ್ಲ ಅಂದ್ರೆ Lost. ಅದು ಭಯ ಪಡ್ತದೆ, ಅವ್ರಿಗೆ ಹೀಗೆ ಆಗ್ತದೆ, ನಾನು ಎಲ್ಲಿ ಅಂದ್ರೆ ಕಲ್ಕೊಂಡು The ಬಿಟ್ಟಿದೆ. sheep cannot protect itself. ಆ ಕುರಿ ತನ್ನನ್ನು ಸುರಕ್ಷಾ ಕೊಡ್ಲಿಕ್ಕೆ ಆಗುದಿಲ್ಲ. And one of the best thing, ಆದ್ರೆ ಒಂದು ಒಳ್ಳೆ ಮಾತು, if a sheep falls down, ಒಂದು ವೇಳೆ ಕುರಿ ಬಿದ್ದರೆ, if a sheep falls down, ulta, ಒಂದು ವೇಳೆ ಕುರಿ ಉಲ್ಟಾ ಬಿದ್ದರೆ the sheep cannot get up. ಆ ಕುರಿ ತಾನಾಗಿ ಏಳ್ಲಿಕ್ಕೆ ಆಗುದಿಲ್ಲ. If a sheep falls down like that on its back, all its life it will lie there, it can never come up. ಒಂದು ವೇಳೆ ಕುರಿಗೆ ಹಿಂದೆ ಕಡೆ ಬಿದ್ದರೆ ಅದು ಇಡೀ ಜೀವನ ಪೂರ್ತಿ ಹಾಗೇ ಇರ್ತದೆ, ಅದು ತನ್ನಷ್ಟಕ್ಕೆ It ಎತ್ತಲಿಕ್ಕೆ can ಆಗುದಿಲ್ಲ. struggle and struggle and struggle, do whatever it wants, but the sheep cannot rise up. ಅದು ಕಷ್ಟಪಡ್ತದೆ, ಏನೇ ಮಾಡ್ಲಿ, ಆದ್ರೆ ಅದು ತಾನಾಗಿ ಎದ್ದು ನಿಲ್ಲಿಕ್ಕೆ ಸಾಧ್ಯ ಆಗುದಿಲ್ಲ. It needs a shepherd to hold it back and put it on its feet. ಅದಕ್ಕೆ ಒಂದು ಕುರ್ಬನು ಬೇಕು, ಅದನ್ನು ಹಿಡಿದು ಅವನಿಗೆ ಪುನಃ ಕಾಲಿಲ್ಲಿ ನಿಲ್ಲಿಸ್ಲಿಕ್ಕೆ. When we fall down, ನಾವು ಯಾವಾಗ ಬಿದ್ದು ಹೋಗ್ತೇವೆ, when we have gone off track, ನಾವು ಯಾವಾಗ ದಾರಿ ತಪ್ಪಿ ಬಿಡ್ತೇವೆ, when we have sinned, ನಾವು ಯಾವಾಗ ಪಾಪ ಮಾಡ್ತೇವೆ, when we fall down, ನಾವು ಯಾವಾಗ ಬಿದ್ದು ಹೋಗ್ತೇವೆ, we can try no matter what we want to do, but we cannot come up. ನಾವು ಎಷ್ಟು ಪ್ರಯತ್ನ ಪಟ್ಟರೆ ಸಹ ನಾವು ಅದು ಮಾತಿಂದ ನಾವು ತಾನಾಗಿ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. We can struggle and struggle and struggle and say, I will come on my own, I will leave this bad habit, but you will never rise up. ನಾನು ನನ್ನಷ್ಟಕ್ಕೆ ಕಷ್ಟಪಟ್ಟುಕೊಂಡು ನನ್ನ ಈ ತಪ್ಪು ಇದು ಕೆಟ್ಟಾದ ಸ್ವಭಾವನೋ ಇಲ್ಲದ ಕೆಟ್ಟಾದ ಚಟಗಳನ್ನು ನಾನು ಬಿಡ್ತಾನೆ ಇಲ್ಲಿದ್ರೆ, ನಾವು ನಿರ್ಧಾರ ತಗೊಳ್ಳಿದ್ರೆ ಸಹ ನಾವು ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. You need to call on your shepherd.
whose name is Jesus. ನಿಮ್ಗೆ ನಿಮ್ಮ ಕುರ್ಬನ್ಗೆ ಕರೀಬೇಕೇ ಆಗ್ತದೆ, ಅವರ ಹೆಸರು ಯೇಸು ಇದೆ. Praise the Lord. Hallelujah. When you lift up your voice and call out Jesus, He is ready, immediately running and coming to lift you up. ನೀವು ಯಾವಾಗ ಸ್ವರ ಎತ್ತಿ ಯೇಸು ಎಲ್ಲಿ ಕರಿತೀರಿ, ಆ ತಕ್ಷಣ ಅಲ್ಲಿ ನಿಮ್ಮ ಕುರ್ಬನು ಓಡಿ ಓಡಿ ನಿಮ್ಮ ಹತ್ರ ಬರ್ತಾರೆ. Oh, praise the Lord. ಓ ದೇವರಿಗೆ ಸ್ತೋತ್ರ. I have seen many paintings in life. ನಾನ್ ಜೀವನದಲ್ಲಿ ತುಂಬಾ ಪೇಂಟಿಂಗ್ ಅಲ್ಲೂ Many ನೋಡಿದ್ದೇನೆ. paintings I have seen. ನಾನ್ ತುಂಬಾ ಪೇಂಟಿಂಗ್ ಅನ್ನು But one ನೋಡಿದ್ದೇನೆ. painting I love so much. ಆದ್ರೆ ಒಂದು ಪೇಂಟಿಂಗ್ ನಂಗೆ ತುಂಬಾ ಖುಷಿ. It is about, that there was a shepherd and his sheep gets lost. ಒಂದು ಕುರ್ಬನ್ ಇದ್ದಾನೆ, ಅದು Huh? ಕುರಿ ಅಲ್ಲಿಂದ ತಪ್ಪಿ ಹೋಗಿದೆ. He has 100 sheep and one sheep gets lost. ಅಲ್ಲಿ 100 ಕುರಿ ಇದೆ, ಆದ್ರೆ ಒಂದು ಕುರಿ ತಪ್ಪಿ And ಹೋಗಿದೆ. in the picture it is shown that the sheep is caught in the thorny bush. ಆ ಪಿಕ್ಚರ್ ಇಲ್ಲಿಗೆ ತೋರಿಸಿದೆ, ಆ ಕುರಿ ಹೋಗಿ ಒಂದು ಗಿಡ ಅಲ್ಲಿ ಒಂದು ಮರ ಅಲ್ಲಿ ಅಟ್ಕಿ ಹೋಗಿದೆ. And what I love ಸಿಕ್ಕಿ about that ಹಾಕಿ ಹೋಗಿದೆ. picture is, ನಂಗೆ ಅದು ತುಂಬಾ ಇಷ್ಟ ಆಗ್ತದೆ ಅದು ಪಿಕ್ಚರ್. oh, ಓಹೋ, my Jesus comes. He takes that sheep and he puts it on his neck and he says, I love you, son. ಆ ನನ್ನ ಯೇಸು ಬಂದು ಆ ಕುರಿಯನ್ನು ಎತ್ತಿಕೊಂಡು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಹೇಳ್ತಾರೆ, ನಾನ್ ನಿನ್ನನ್ನು ಪ್ರೀತಿಸ್ತಾನೆ ಮಗ. Every time we get lost, ಯಾವಾಗಾದ್ರೆ ಅವರು ಬಿಸಾಡಿ ಹೋದ್ರೆ He doesn't stop searching us. ಅವರು ನಮ್ಗೆ ಹುಡುಕಿಕೊಂಡು ಬರುವುದು ನಿಲ್ಲಿಸುವುದಿಲ್ಲ. He comes looking out for us. ಅವರು ನಮ್ಗೆ ಹುಡುಕಿಕೊಂಡೇ ಬರ್ತಾರೆ. He comes looking out for us. ಅವರು ನಮ್ಗೆ ಹುಡುಕಿಕೊಂಡೇ ಬರ್ತಾರೆ. And when He finds you, ಅವರು ಯಾವಾಗ ನೀವು when ಸಿಗ್ತೀರಿ, He hears your call of cry, ಯಾವಾಗ ನೀವು ಅವರ ಹೆಸರನ್ನು ಕರಿತೀರಿ, oh dear, ಓ ಪ್ರಿಯರೇ, He lifts you up, He takes you in His arms and He'll say, hey baby, how are you doing? ಅವರು ನಿಮ್ಮನ್ನು ಎತ್ತಿಕೊಂಡು ಮುದ್ದೆ ಮಾಡಿಕೊಂಡು ಹೇಳ್ತಾರೆ, ಹೇ ಪ್ರಿಯರೇ, ಹೇ ಮಗು, ನೀನ್ ಯಾಕೆ ಎದ್ದಿ? I missed you, I love you. ನಾನು ಎಷ್ಟು ದಿವಸ ನಿಂಗೆ ಮಿಸ್ ಮಾಡಿದೆ, ನಾನು Oh, ನಿನ್ನನ್ನು why did you ಪ್ರೀತಿಸ್ತೇನೆ. go astray? ಯಾಕೆ ನೀನ್ ದೂರ ಹೋದಿ? Praise the Lord. ದೇವರಿಗೆ ಸ್ತೋತ್ರ. Praise the Lord. Jesus loves you very much. ಯೇಸು ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ. He is a door. ಅವರೇ ಬಾಗಿಲ್. Knock on that door. ಅದು ಬಾಗಿಲ್ಗೆ ನೀವು ತಟ್ಟಿ, Run to that door. ಆ ಬಾಗಿಲ ಹತ್ರ ನೀವು ಓಡಿ. Oh, in life there are two doors. ಜೀವನದಲ್ಲಿ ಎರಡು ಬಾಗಿಲಿದೆ. There are two doors in life. ನಿಮ್ಮ ಜೀವಿತದಲ್ಲಿ ಎರಡು ಬಾಗಿಲಿದೆ. One door is Satan, the other door is Jesus. ಒಂದು ಬಾಗಿಲು ಸೈತಾನ್ ಇದೆ, ಇನ್ನೊಂದು ಬಾಗಿಲಲ್ಲಿ ಯೇಸು ಇದ್ದಾರೆ. Whenever you are making a decision, ಯಾವಾಗ ನೀವು ಒಂದು ನಿರ್ಧಾರ ತಗೊಳ್ತೀರಿ, whenever you have to choose something, ಯಾವಾಗ ನಿಮ್ಗೆ ಏನಾದ್ರೆ ಆಯ್ಕೆತೆ ಮಾಡ್ಬೇಕಾದ್ರೆ think ಆಲೋಚನೆ ಮಾಡಿ, which door you are entering into. ಯಾವ ಬಾಗಿಲ್ದ ಒಳಗೆ ನೀವು ಹೋಗ್ಬೇಕು. Are you entering the door Jesus or are you entering the door Satan? ನೀವು ಯೇಸುದ ಬಾಗಿಲ್ದೊಳಗೆ ಹೋಗ್ತೀರಾ, ಇಲ್ಲಾದ್ರೆ ಸೈತಾನದ ಬಾಗಿಲ್ದೊಳಗೆ ಹೋಗ್ತೀರಾ? Praise the Lord. Praise the Lord. Hallelujah. Daniel did not end up there. ಡ್ಯಾನಿಯಲ್ ಅಲ್ಲೇ ಅವನ ಜೀವಿತ ಮುಗಿತು ಹೋಗ್ಲಿಲ್ಲ. When the door was closed, everybody thought his story is over, finished. Daniel's chapter is over. ಯಾವಾಗ ಅದು ಬಾಗಿಲು ಮುಚ್ಚಿತು, ಆಗ ಪ್ರತಿಯೊಂದು ಜನರ ಆಲೋಚನೆ ಮಾಡಿದ್ರು, ಈಗ ಮುಗ್ದೋಯ್ತು, ಡ್ಯಾನಿಯಲ್ದು ಸಾಯ್ತಾನೆ ಎಲ್ಲಿಕೊಂಡು. Daniel's future is gone. ಡ್ಯಾನಿಯಲ್ದು ಭವಿಷ್ಯ ಹೋಯ್ತು. The king couldn't sleep all night. ಆದ್ರೆ ರಾಜ ಇಡೀ ರಾತ್ರಿ ಮಲಗಲಿಕ್ಕೆ ಆಗ್ಲಿಲ್ಲ. He was just picturizing the lions jumping and tearing Daniel apart. ಅವರಿಗೆ ನೋಡ್ತಾ ಇದ್ರು, ಆಲೋಚನೆ ಮಾಡ್ತಾ ಇದ್ರು, ಆ ಸಿಂಹಗಳು ಹೋಗಿ ಡ್ಯಾನಿಯಲ್ಗೆ ಹರ್ದ ಆಗ್ತಾ ಇರ್ಬೇಕು. On the other side, he also knew that Daniel's God is a great God. ಬೇರೆ ಕಡೆ ಅವರಿಗೆ ಇದು ಸಹ ಗೊತ್ತಿತ್ತು, ಡ್ಯಾನಿಯಲ್ದು ದೇವರು ಒಂದು ದೊಡ್ಡ ದೇವರಿದ್ದಾರೆ ಇಲ್ಲಿ. He had already heard many testimonies. ಅವರು ತುಂಬಾ ಸಾಕ್ಷಿಗಳು ಕೇಳಿದ್ರು. So next morning, ಇನ್ನೊಂದು ದಿವಸ the king runs. ಆ ಬೆಳಿಗ್ಗೆದ ಸಮಯದಲ್ಲಿ ಮುಂಜಾನೆ ಅವರು ಓಡಿ He ಬರ್ತಾರೆ. runs to the cave, to the well. ಆ ಕೇವಿದ ಹತ್ರ, ಆ ಗುವಲ್ದ ಹತ್ರ ಬರ್ತಾರೆ. And he calls out. ಅವ್ರು ಕರೀತಾರೆ, Says, Daniel, ಓ ಡ್ಯಾನಿಯಲ್, Daniel, ಡ್ಯಾನಿಯಲ್, has your God been able to rescue you, to save you? ನಿನ್ನ ದೇವರು ನಿಂಗೆ ರಕ್ಷಿಸಿದ್ರಾ, ನಿನ್ನ ದೇವರು ನಿಂಗೆ ಕಾಪಾಡಿದ್ರಾ? Today the world is asking you, ಇವತ್ತು ಲೋಕ ನಿಮಗೆ ಕೇಳ್ತಾ ಇದೆ, whatever situation you may be, ಯಾವ ಪರಿಸ್ಥಿತಿಯಲ್ಲಿ ನೀವು ಇರಬಹುದು, is your God able to save you? ನಿಮ್ಮ ದೇವರು ನಿಮ್ಗೆ ಕಾಪಾಡ್ಲಿಕ್ಕೆ ಶಕ್ತನಾಗಿದ್ದಾರಾ? Is your God able to bring you out? ನಿಮ್ಮ ದೇವರು ನಿಮ್ಗೆ ಅದರಲ್ಲಿಂದ ಹೊರಗೆ ತರಲಿಕ್ಕೆ ಶಕ್ತನಾಗಿದ್ದಾರಾ? Daniel lifted up his voice and he said, ಡ್ಯಾನಿಯಲ್ ತನ್ನ ಸ್ವರನ್ನು ಎತ್ತಿಕೊಂಡು ಹೇಳಿದ್ರು, the God whom I serve ಯಾವ ದೇವರ ಸೇವೆ ನಾನು ಮಾಡ್ತಾ ಇದ್ದಾನೆ, has rescued me. ನನ್ಗೆ ಕಾಪಾಡಿದ್ದಾರೆ. He has shut the mouths of the lion. ಅವ್ರ ಸಿಂಹದ ಬಾಯನ್ನು ಮುಚ್ಚಿಬಿಟ್ರು. Praise the Lord. Hallelujah.
I, my sister, and my mother, ನಾನ್ ನನ್ನ ಅಕ್ಕ ಮತ್ತೆ ನನ್ನ ತಾಯಿ we were sitting at the doorstep of our house. ನಮ್ಮ ಮನೆದು ಬಾಗಿಲ ಹತ್ರ ನಾವು ಕುತ್ಕೊಳ್ಳಿದ್ದೆ. And we were thinking of committing suicide and ending our life. ನಾವು ಅಲ್ಲಿ ಕುತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೇವೆ, ನಾವು ಅಲ್ಲಿ ಆತ್ಮಹತ್ಯೆ ಮಾಡೋದು. We were so fed up with life. ನಮ್ಮ ಜೀವನದಿಂದ ನಾವು ಸಾಕಾಗಿ We were ಹೋಗಿತ್ತು. so tired with life. ನಮ್ಮ ಜೀವನದಲ್ಲಿ ನಾವು ಸಾಕಾಗಿ ಹೋಗಿತ್ತು. We had tried so many doors. ನಾವು ಎಷ್ಟು ಬಾಗಿಲಿಗೆ ತಟ್ಟಿ ಆಗಿತ್ತು. We had knocked upon so many doors. ನಾವು ಎಷ್ಟು ಬಾಗಿಲಿಗೆ ಹೋಗಿ ತಟ್ಟಿ ಆಗಿತ್ತು ಆಗ ತನಕ. But we had failed in life. ಆದ್ರೆ ನಮ್ಮ ಜೀವಿತದಲ್ಲಿ ನಾವು ಸೋತೋಗಿದ್ದೇವೆ. My father was an alcoholic. ನನ್ನ ತಂದೆ ಕುಡಿಯುವುದಲ್ಲಿ ಇದ್ರು. He was a drunkard. ಅವರು ಕುಡಿತಾ ಇದ್ರು. And because of his drinks, he lost everything. ಅವರು ಕುಡಿಯುವುದಲ್ಲಿ ಅವರೆಲ್ಲ ಕಳ್ಕೊಂಡು ಬಿಟ್ರು. We had a big business. ನಮ್ಮ ದೊಡ್ಡ ಬಿಸ್ನೆಸ್ ಇತ್ತು. We had a lovely, beautiful car. ನಮ್ಮ ಹತ್ರ ಒಳ್ಳೆ ಕಾರ್ ಇತ್ತು. In those days, we were the only house that had a television in the entire colony. ಅದು ನಮ್ಮ ಪೂರ್ತಿ ಕಾಲೋನಿಯಲ್ಲಿ ನಮ್ಮ ಮನೆಯಲ್ಲಿಯೇ ಒಂದು ಟಿವಿ ಇತ್ತು. In the entire colony, we were the only house that had a refrigerator. ನಮ್ಮ ಇಡೀ ಕಾಲೋನಿಯಲ್ಲಿ ಬರೀ ನಮ್ಮ ಮನೆಯಲ್ಲಿಯೇ ಒಂದು ಫ್ರಿಡ್ಜ್ ಇತ್ತು. In those days, to see the TV, people would come over the roof and the windows and try to see how a TV looks. ಆ ಸಮಯದಲ್ಲಿ ಜನರು ಮೇಲಿಂದ ಇಲ್ಲದೆ ಕಿಟಕಿಯಿಂದ ಎಲ್ಲ ನೋಡ್ಲಿಕ್ಕೆ ಟಿವಿ ಹಾಗೆ ಕಾಣ್ತದಲ್ಲಿ ನೋಡ್ತಾ ಇದ್ರು. So we had to keep all our doors and windows open, others they would break in. ನಮ್ಗೆ ನಮ್ಮ ಬಾಗಿಲ್ ವಿಂಡೋ ಎಲ್ಲ ನಾವು ತೆರೆದು ಇಡ್ತಿದ್ದೇವೆ, ಇಲ್ಲದ್ರೆ ಜನರು ತುಂಡು ಮಾಡ್ಲಿಕ್ಕೆ. If you would open the door of the fridge, ನಾವು ಒಂದು ವೇಳೆ ಫ್ರಿಡ್ಜ್ ಬಾಗಿಲ್ ತೆರೆದ್ರೆ things would just jump out. ವಸ್ತುಗಳು ಹೊರಗೆ ಬರ್ದು ಬಿಡ್ತಿದ್ರು. All stocked, full fruits, this, that, stuffed in, no place to push in more. ನಮ್ಮ ಫ್ರಿಡ್ಜ್ ಅಲ್ಲಿ ಎಲ್ಲ ಫ್ರೂಟ್ಸ್ ಅದು ತಿನ್ನುವಂತ ವಸ್ತು ಎಲ್ಲ ತುಂಬಿ ಇರ್ತಿತ್ತು, ಇನ್ನು ಹೆಚ್ಚು ಇಡ್ಲಿಕ್ಕೆ. Everybody looked upon us like, in this whole colony, these people are the most prosperous people. ಆ ಎಲ್ಲ ಕಾಲೋನಿಯಿಂದ ಜನರಿಗೆ ನೋಡಿದ್ದು ಈ ಪೂರ ಕಾಲೋನಿಲಿ ಇವರು ಐಶ್ವರ್ಯವಂತವರಿದ್ದಾರೆ. When people were thinking twice about buying a bicycle, my father would drive a car and come. ಜನರು ಯಾವಾಗ ಆಲೋಚನೆ ಮಾಡ್ತಿದ್ರು ಒಂದು ಸೈಕಲ್ ತಗೊಳ್ಳಿಕ್ಕೆ, ಆ ಸಮಯದಲ್ಲಿ ನನ್ನ ತಂದೆ ಕಾರ್ ತಕೊಂಡು ಬರ್ತಿದ್ರು. But because of his drinks, he lost everything. ಆದ್ರೆ ಅವರು ಕುಡಿಯುವುದಲ್ಲಿ ಹೋದ ನಂತರ ಎಲ್ಲ ಕಳ್ಕೊಂಡ್ ಬಿಟ್ರು. We began to go into debts. ನಾವು ಸಾಲಲ್ಲಿ ಮುಳುಗಿ ಹೋಗ್ತಾ ಹೋದ್ರೆ, Many loans. ತುಂಬಾ ಸಾಲ ಆಗ್ತಾ ಹೋಯ್ತು, ಲೋನ್ಸ್ ಆಯ್ತು. And lot of witchcraft was being done. ನಮ್ಮ ವಿರೋಧ ತುಂಬಾ ಮಾಟ ಮಂತ್ರ ಆಯ್ತು. My father could never go to a workplace. ನನ್ನ ತಂದೆ ಯಾವಾಗ ಕೆಲಸದ ಸ್ಥಳ ತನಕ ಮುಟ್ತಿರ್ಲಿಲ್ಲ. Morning he would get up and he would go and drink. ಬೆಳಿಗ್ಗೆ ಮುಂಚಾನೆ ಹೋಗಿ ಅವರು ಕುಡಿದು ಬರ್ತಿದ್ರು. Because people who would come to ask money, he stopped going to the shop. ಯಾಕೆ ಹೇಳಿದ್ರೆ ಜನರು ಸಾಲ ಕೇಳಲಿಕ್ಕೆ ಹಣ ಕೇಳಲಿಕ್ಕೆ ಬರ್ತಾರೆ, ಅಂಗಡಿಗೆ ಹೋಗೋದು ಬಂದು. So they began coming home. ಅದಕ್ಕೆ ಅವರು ಮನೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. They knew this man in the daytime he will be drunk, so morning 6:30 they used to come at our house. ಅವರು ಹಗಲ್ಗೆ ಬಂದ್ರೆ ಅವ್ರು ಕುಡ್ದಿರ್ತಾರೆ ಹೇಳಿಕೊಂಡು ಮುಂಜಾನೆ 6:30 ಗಂಟೆಗೆ ಅವ್ರ ಮನೆಗೆ ಬರ್ತಿದ್ರು. My father knew they are coming at 6 o'clock. 5 o'clock he used to go and he used to knock the door of the shutters of the barkeeper and tell him, give me to drink. ನನ್ನ ತಂದೆಗೆ ಗೊತ್ತಿದ್ದು ಇವರು 6 ಗಂಟೆಗೆ ಬರ್ತಾರೆ, ನನ್ನ ತಂದೆ 5 ಗಂಟೆಗೆ ಹೋಗಿ ಬಾರ್ದು ಅಂಗಡಿಗೆ ಹೇಳ್ತಿದ್ರು, ತೆಗಿ ನಂಗೆ ಕುಡಿಲಿಕ್ಕೆ ಕೊಡಿ. Because without drinking he couldn't face them. ಯಾಕೆ ಹೇಳಿದ್ರೆ ಕುಡಿಲಿಕ್ಕೆ ಇಲ್ಲದ್ರೆ ಅವರಿಗೆ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. After drinking he was Darasing. ಅದು ಕುಡ್ದ ನಂತರ ಅವರು ದಾರಾಸಿಂಗ್ ಆಗಿಕೊಂಡು ಹೋಗ್ತಾರೆ. So early in the morning when we used to get up to go to school, my father was full drunk. ನಾವು ಬೆಳಿಗ್ಗೆ ಎದ್ದು ನಾವು ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿ ಆಗುವಾಗ ನನ್ನ ತಂದೆ ಪೂರ್ತಿ ಕುಡ್ದು ಇರ್ತದೆ. When we used to sleep, we used to get scared to sleep. ನಾವು ಮಲಗಬೇಕು ಆಲೋಚನೆ ಮಾಡಿದ್ರೆ ನಮಗೆ ಭಯ ಪಡ್ತಿತ್ತು. When we were sleeping on our bed, suddenly one slap would come on our face. ನಾವು ಒಂದು ವೇಳೆ ಮಲಗ್ತಾ ಇದ್ರೆ ನಮ್ಮ ಬೆಡಲಿ ಒಂದು ಸಡನ್ ಆಗಿ ಒಂದು ಸ್ಲಾಪ್ ಕೊಡ್ತೀವಿ. We used to be in a sleep and one slap on the face. ನಾವು ಒಳ್ಳೆ ಮಲಗಿದ್ರೆ ಅಲ್ಲಿ ಒಂದು ತಟ್ಟೆಲ್ಲಿ ನಮಗೆ ಕೊಡ್ತಿದ್ರು ಪೆಟ್ಟು. We used to get scared when our father would enter, we would tremble. ನಮ್ಮ ತಂದೆ ಯಾವಾಗ ಬಂದ್ರೆ ನಾವು ಭಯ ಪಡ್ತಾ ಇದ್ದೇವೆ. When we used to go to school, we used to think, now what is going on with mother there, with my mummy there. ನಾವು ಸ್ಕೂಲ್ಗೆ ಹೋದ್ರೆ ನಮ್ಮ ಆಲೋಚನೆ ಮನೇಲಿ ಇರ್ತಿತ್ತು, ಅಮ್ಮ ದೊಡ್ಡಗೆ ಏನಾಗ್ತಾ ಇರ್ಬೇಕು. As soon as the school bell would ring, we would both run and come to a house to protect our mother. ನಮ್ಮ ಸ್ಕೂಲ್ದು ಬೆಲ್ಲ ಆದ ಕೂಡಲೇ ನಾವು ಓಡಿ ಬರ್ತಿದ್ದೆ, ನಾನ್ ಮತ್ತೆ ನನ್ನ ಅಕ್ಕ ನಮ್ಮ ತಾಯಿಗೆ ಸುರಕ್ಷಾ ಕೊಡ್ತೀವಿ. We would never bring one friend inside the house. ನಾವು ನಮ್ಮ ಯಾವ ಫ್ರೆಂಡ್ಸ್ ಅನ್ನು ಮನೆದೊಳಗೆ ಯಾವಾಗ ತರ್ತಿರ್ಲಿಲ್ಲ.
If one friend comes, we are seeing one friend coming, we will run out, put our hands on the shoulder and talk and take a friend outside. ನಾವು ಒಂದು ವೇಳೆ ನಾವು ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ನಾವು ಓಡಿ ಹೋಗಿ ನಮ್ಮ ಹೀಗೆ ಹಗಲ್ ಮೇಲೆ ಕೈ ಇಟ್ಟುಕೊಂಡು ಅವನಿಗೆ ಹೊರಗೆ ತಕೊಂಡು ಹೋಗ್ತೇವೆ. ನಾವು We ಒಳಗೆ knew ತರ್ತೀವಿ if he comes inside, he will see what commotion is going on inside. ಒಂದು ವೇಳೆ ನನ್ನ ಸ್ನೇಹಿತರು ಮನೆಗೆ ಬಂದ್ರೆ ಅವ್ರಿಗೆ ಗೊತ್ತಾಗ್ಬೋದು ಮನೆದೊಳಗೆ ಏನು ನಡೀತಾ ಉಂಟು ಇಲ್ಲಿ. We never wanted to celebrate our birthdays. ನಮ್ಗೆ ಯಾವಾಗ ನಮ್ಮ ಹುಟ್ಟಿದ ದಿವಸ ಸೆಲೆಬ್ರೇಟ್ We ಮಾಡೋದು would never remind, like children remind their parents, my birthday is coming, from 1 month before they will start telling. ಮಕ್ಕಳ ಒಂದು ತಿಂಗಳ ಮುಂಚೆವೇ ಹೇಳ್ತಾ ಇರ್ತಾರಲ್ಲ, ಬರ್ಡೇ ಬರ್ತಾ ಉಂಟು, ಬರ್ಡೇ ಬರ್ತಾ But we ಉಂಟು. would hide it. ಆದ್ರೆ ನಾವು ಅಡಗಿಸಿಡ್ತಿದ್ದೇವೆ. We never wanted our father to remember our birthday. ನಮ್ಗೆ ಯಾವಾಗ ನಮ್ಮ ತಂದೆಗೆ ನಮ್ಮ ಬರ್ಡೇ ನೆನಪು ಮಾಡೇಬಾರ್ದು. ಇಲ್ಲಿ If he remembers, ಒಂದು ವೇಳೆ ಅವ್ರಿಗೆ ನೆನಪು oh, he will call a whole tempo full of beers and drinks and this and that, chicken and all would come. ಅವರಿಗೆ ಒಂದು ವೇಳೆ ನೆನಪು ಬಂದ್ರೆ ಅವರು ಒಂದು ಟೆಂಪೋ ತುಂಬಿಸಿ ಬಿಯರ್ ಮತ್ತೆ ಚಿಕನ್ ಅದೆಲ್ಲ ತುಂಬಾ ತರಿಸ್ತಾ ಇದ್ರು. Oh, the whole area, his company, factory, this people, everybody he would call. ಎಲ್ಲ ಏರಿಯಾದ ಜನರು, ಕಂಪನಿದ ಜನರು, ಫ್ಯಾಕ್ಟರಿದ ಎಲ್ಲರಿಗೆ ಕರಿತಾ ಇದ್ರು. After 2 bottles going inside, 2 ಬಾಟಲ್ ಹೋದ ನಂತರ finished, hamara izzat ka bhaji pala. ಮತ್ತೆ ನಮ್ಮ ಮರ್ಯಾದೆ ಪೂರ ಹೋಗ್ತಾ ಇತ್ತು. Birthday, ಅದು ಬರ್ಡೇ ಎಲ್ಲ ಹಾಲಾಗ್ತಿ in front of everybody he would insult us. ಎಲ್ಲರ ಮುಂದೆ ನಮ್ಗೆ ಅವಮಾನ ಮಾಡ್ತಿದ್ದೆ. We would cry and cry and cry. ನಾವು ಕೂಗ್ತಾ ಕೂಗ್ತಾ ಹೋಗ್ತಾ ಇದ್ದೆ. We were fed up. ನಮ್ಗೆ ಸಾಕಾಗಿ ಹೋಗಿತ್ತು. More than us, our neighbors were fed up. ನಮ್ಮಕ್ಕಿಂತ ಹೆಚ್ಚು ನಮ್ಮ ಪಕ್ಕದ ಮನೆದವರಿಗೆ ಸಾಕಾಗಿ. They would tell us, "Arey, you go to that Baba. One Baba is there. One Jadu mantra. What do you call that? ತಾಂತ್ರಿಕ. Jadu dona. Go. There is one nice, powerful Baba." ನಮ್ಮ ಅಕ್ಕಪಕ್ಕದವ್ರು ಹೇಳ್ತಿದ್ರು, ಹೋಗ್ ಅಲ್ಲಿ ಒಂದು ಬಾಬಾ ಇದ್ದಾನೆ, ಒಂದು ಮಾಟಗಾರಿ ಮಂತ್ರವಾದಿ ಇದ್ದಾನೆ, ಅಲ್ಲಿ ಹೋಗು ಹೇಳಿಕೊಂಡು. So we would go there. ಅಲ್ಲಿ ನಾವು ಹೋಗ್ತಿದ್ದೆ. All people would sit. Christian, Hindu, Muslim, Sikh, everybody were there. ಎಲ್ಲರೂ ಬರ್ತಿದ್ರು ಅವ್ರ ಹತ್ರ. ಕ್ರೈಸ್ತರು ಸಹ ಬರ್ತಿದ್ರು, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ And ಬರ್ತಿದ್ರು. he would tell, "Take this and tie it in your house. Everything will be fine." ಅವ್ರು ಹೇಳ್ತಿದ್ರು, ಇದು ತಕೊಂಡು ನಿಮ್ಮ ಮನೇಲಿ ಕಟ್ಟಿ ಇಡಿ, ಎಲ್ಲ ಒಳ್ಳೆ ಆಗ್ತದೆ. We would take it, tie it in our house. ನಾವು ತಕೊಂಡು ಅದನ್ನು ಕಟ್ಟಿ ಇಡ್ತಿದ್ದೇವೆ. Christian, Catholic family, Mary, Joseph, Jesus, and coconut. ಅದು ಕ್ರಿಶ್ಚಿಯನ್. ನಾವು ಕ್ಯಾಥಲಿಕ್ ಇಲ್ಲಿ ಇದ್ದಾಗ ಮೇರಿಯಮ್ದು, ಜೋಸಫ್ದು, ಜೀಸಸ್ ಫೋಟೋದೊಟ್ಟಿಗೆ ಒಂದು ಕಾಯಿ ಸಹ ಕಟ್ಟಿಟ್ಟಿದ್ದೇವೆ. Now our trust was not here, our trust was there. Coconut. ಈಗ ನಾವು ಮರಿಯಂ, ಜೋಸಫ್, ಯೇಸುಗೆ ನೋಡ್ತಾ ಇರ್ಲಿಲ್ಲ, ಆದ್ರೆ ನಾವು ಈಗ ಅದನ್ನು ನೋಡ್ತಿದ್ದೇವೆ. ಯಾವುದು ಬಾಬಾ ಕೊಟ್ಟಿದ್ದು. Coconut failed. ಅದು ಕೋಕೋನಟ್ ಏನು. So somebody else says, "Arey, what, you go to that one?" ಬೇರೆಯವರು ಹೇಳ್ತಿದ್ರೆ, ಅರೆ ನೀನ್ ಹೋಗೋ, ಬೇರೆ ಕಡೆ ಹೋಗೋ. There is one lady that spirit comes on her and she is dynamic. ಅಲ್ಲಿ ಒಬ್ಬರು ಸ್ತ್ರೀ ಇದ್ದಾರೆ, ಅವಳ ಮೈ ಮೇಲೆ ಬರ್ತದೆ, ಅವಳು ತುಂಬಾ ಒಳ್ಳೇದವಳು. And that lady was disco, and then she told, "Okay, come." ಆ ಲೇಡಿ ಡಿಸ್ಕೋ ಮಾಡ್ತಾ ಹೇಳ್ತಿದ್ದು, ಬನ್ನಿ. Then she gave us one powder. ಅವಳು ಮತ್ತೆ ನಮ್ಗೆ ಒಂದು ಪೌಡರ್ ಕೊಟ್ಟು ಬಿಟ್ಲು. Whenever your father, she told my mother, whenever your husband causes a problem, just give him this powder to eat. ಅವ್ರು ನನ್ನ ತಾಯಿಗೆ ಹೇಳಿದ್ರು, ಯಾವಾಗಾದ್ರೆ ನಿನ್ನ ಗಂಡ ನಿಂಗೆ ಕಷ್ಟ ಕೊಡ್ತಾರೆ ಆದ್ರೆ ಇದು ಪೌಡರ್ ತಿನ್ನಿಸ್ಬಿಡು, He'll be quiet. ಅವನ್ ಶಾಂತ ಆಗ್ತಾನೆ. So next day, ಇನ್ನೊಂದು when my father is come drunk and is fighting with my mother, ನನ್ನ ತಂದೆ ಕುಡಿದು ಬಂದು ನನ್ನ ತಾಯಿ ಜೊತೆಗೆ ಗಲಾಟೆ ಮಾಡುವ, I and my sister run to the kitchen to make lime juice. ನಾನ್ ಮತ್ತೆ ನನ್ನ ಅಕ್ಕ ಓಡಿ ಹೋಗಿ ಲೈಮ್ ಜ್ಯೂಸ್ ಮಾಡ್ಲಿಕ್ಕೆ We made the lime juice, we put the powder, we mixed it, and they are fighting and we have the lime juice. Take this, have the lime juice, have the lime juice. ಅವರಿಬ್ಬರು ಗಲಾಟೆ ಮಾಡ್ತಾ ಇದ್ದಾವೆ, ನಾವು ನಿಂಬು ಸರ್ಬತ್ ಮಾಡಿಕೊಂಡು ಅದರಲ್ಲಿ ಅದು ಪೌಡರ್ ಹಾಕಿಕೊಂಡು ಇದು ಕುಡಿರಿ. Their boxing is going on, and in between with the lime juice we are giving, have this. ಅಲ್ಲಿ ಬಾಕ್ಸಿಂಗ್ ನಡೀತಾ ಉಂಟು, ಅದ ಮಧ್ಯದಲ್ಲಿ ನಾವು ಹೇಳ್ತಾ ಇದ್ದೇವೆ, ಇದು ನಿಂಬುದು ನೀರು ಕುಡಿರಿ, ನಿಂಬು ಜ್ಯೂಸ್ ಕುಡಿರಿ. Lime juice also failed. ಅದು ಲೈಮ್ ಜ್ಯೂಸ್ ಏನ್ ಕೆಲಸಕ್ಕೆ In ಬರ್ಲಿಲ್ಲ. the newspaper it came in Nasik, one statue came out from the ground. ನ್ಯೂಸ್ ಪೇಪರ್ ಇಲ್ಲಿ ಬಂತು, ನಾಸಿಕಲ್ಲಿ ಒಂದು ಗ್ರೌಂಡ್ ಇಂದ ಒಂದು ಸ್ಟ್ಯಾಚ್ಯೂ ವಿಗ್ರಹ ಬಂತು. So we made my father understand, you need help, we have to go there. He also said, I also need help, come, let's go. He came there. ನಾವು ತಂದೆಗೆ ತುಂಬಾ ಸಮಜಾಯಿಸಿ ಹೇಳಿದ್ರು, ನೋಡಿ ನಿಂಗೆ ಸಹಾಯದ ಜರೂರತ್ ಉಂಟು, ನಿಂಗೆ ಸಹಾಯತ ಬೇಕು. ಅದಕ್ಕೆ ಹೇಳಿದ್ರು, ಹೌದು ನಂಗೆ ಇದರಲ್ಲಿಂದ ಹೊರಗೆ ಬರಬೇಕು. ಅವರು ಸಹ ನಮ್ಮ ಜೊತೆಗೆ ಬಂದ್ರು. Big queue standing there. ಒಂದು ದೊಡ್ಡ ಲೈನ್ ಇತ್ತು. We also went and we did whatever they asked us to do. We did. We are pure non-vegetarians. After going there, we became vegetarian. Nothing helped. ನಾವು ಅಲ್ಲಿ ಹೋಗಿದ ನಂತರ ನಾವು ಮೊದಲು ಮಾಂಸ ಅದೆಲ್ಲ ತಿಂತಿದ್ದೇವೆ, ಆದ್ರೆ ಅಲ್ಲಿ ಹೋಗಿ ನಾವು ಈಗ ಹೇಳಿದಿಲ್ಲ, ನಾವು ಈಗ ವೆಜಿಟೇರಿಯನ್ ಆಗಿದ್ದೇವೆ, ಎಲ್ಲ ಮಾಡಿ ನೋಡಿದ್ದೇವೆ. From lion we became a goat. ನಾವು ಸಿಂಹದಿಂದ ಮತ್ತೆ ಬಕ್ರಿ ಆಗಿಕೊಂಡು ಆದೇವ್, ಆದ್ರೆ ಏನು ಸಹಾಯತ ಆಗ್ಲಿಲ್ಲ, Failed. ಎಲ್ಲ ಸೋತೋಯ್ತು. We literally tried everything. ನಾವು ಎಲ್ಲ ಟ್ರೈ ಮಾಡಿ ಆಗಿತ್ತು. Every door we could go, we went. ನಾವು ಎಲ್ಲ ಬಾಗಿಲ್ ತಟ್ಟಿ ಆಗಿತ್ತು.
And to be very honest, now we gave up. ನಾವು ನಿಜವಾಗಿ ಹೇಳ್ಬೇಕಾದ್ರೆ ನಾವು ಸಾಕಾಗಿ ಹೋಯ್ತು. Whatever Christian teachings also we wanted to do, we did. ನಾವು ಕ್ರೈಸ್ತರ ಶಿಕ್ಷಣೆಯಲ್ಲಿ ಏನೆಲ್ಲ ಕಲಿಸಿದಾರೆ ಅದು ಸೆಲ್ಲ ಮಾಡಿ ಆಯ್ತು. In Bandra, there is one big place where, you know, whatever your problem is, that one wax statue you have to give. ಬ್ಯಾಂಡ್ರಲ್ಲಿ ಒಂದು ದೊಡ್ಡ ಸ್ಥಳ ಇದೆ, ಅಲ್ಲಿ ನೀವು ನಿಮ್ಗೆ ಏನ್ ಸಮಸ್ಯೆ ಇದೆ ಅದು ಕ್ಯಾಂಡಲ್ದು ಒಂದು ಸ್ಟ್ಯಾಚ್ಯೂ ಮಾಡಿ ಅಲ್ಲಿ ಕೊಡ್ಬೇಕು. If your hand problem, one hand is there. If leg problem, one leg is there. If body problem, one body is there. Our problem was bottle, we put one bottle there. ನಮ್ಮ ಅಲ್ಲಿ ಒಂದು ಕೈದು ಸಮಸ್ಯೆ ಇದ್ರೆ ಕೈದು ಕ್ಯಾಂಡಲ್ ಮಾಡಿದ್ದಾರೆ, ಹೀಗೆ ಕಾಲ್ದಿದ್ರೆ ಕಾಲ್ದು. ನಮ್ಮ ಸಮಸ್ಯೆ ಇತ್ತು ಕುಡಿಯತನದ ಬಾಟಲ್ದು, ಅದಕ್ಕೆ ಅಲ್ಲಿ ಒಂದು ಬಾಟಲ್ಸ್ ಇತ್ತು. ಗಂಗಾಸರ. ಗಂಗಾಸರ ನಾವು ತಗೊಂಡೋಗಿ ಕೊಟ್ಟೆ. We went and did everything. ನಾವು ಅಲ್ಲಿ ಹೋಗಿ ಎಲ್ಲ ಮಾಡಿ ಆಯ್ತು. We went to many places. ನಾವು ತುಂಬಾ ಸ್ಥಳಕ್ಕೆ ಹೋದೆ. We didn't think about, you know, twice whether we have to go to a Hindu place or Muslim place or whatever. We went everywhere. ನಾವು ಆಲೋಚನೆ ಸಹ ಮಾಡಲಿಲ್ಲ ಹಿಂದೂ ಸ್ಥಳಲ್ಲಿ ನಾವು ಹೋಗ್ಬೇಕಾ ಮುಸ್ಲಿಂ ಸ್ಥಳಗೆ ನಾವು ಹೋಗ್ಬೇಕಾ, ಆದರೆ ನಮಗೆ ಬಿಡುಗಡೆ ಬೇಕಿತ್ತು, ನಾವು ಹೋಗ್ತಿದ್ದೆ. Finally, we were sitting at the doorstep of our house and we were crying. ನಾವು ಮನೆದು ಬಾಗಿಲ ಹತ್ರ ಕುತ್ಕೊಂಡು ಕೂಗ್ತಾ ಇದ್ದೇವೆ. We were fed up. ನಮಗೆ ಸಾಕಾಗಿ ಹೋಯ್ತು. Fed up with life actually. ಜೀವನವೇ ಬೇಡ ಇಲ್ಲಿ ಆಗಿ ಹೋಯ್ತು. Didn't want to live such a life. ಇನ್ನು ಇಂಥ ಜೀವನ ನಮಗೆ ಜೀವಿಸುವುದು ಬೇಡ. We had stopped talking also. ನಾವು ಒಬ್ಬೊಬ್ಬರ ಥರ ಮಾತಾಡೋದು ಸಹ ನಿಲ್ಲಿಸಿಬಿಟ್ಟಿದ್ದು. So full of hatred, sorrow, anger and grief that we had stopped talking also with each other. ಅಷ್ಟು ದುಃಖ ಮತ್ತೆ ದ್ವೇಷ ಮತ್ತೆ ಮುರಿದು ಹೋಗಿದ ಹಾಗೆ ಆಗಿ ಹೋಯಿತು. We were sitting and we were just quiet and we were crying, and all three of us had this one thing: finish our life. ನಾವಲ್ಲಿ ಶಾಂತಾಗಿ ಕುತ್ಕೊಂಡು ನಾವು ಕೂಗ್ತಾ ಇದ್ದೇವಾಗ ನಮ್ಮ ಮೂರಲ್ಲಿ ನನ್ನ ಅಕ್ಕದು ತಾಯಿದು ಮತ್ತೆ ನನ್ನ ಆಲೋಚನೆ ಒಂದೇ ಇತ್ತು, ಈಗ ಜೀವನ ನಾವು ಮುಗಿಸ್ಬೇಕಿಲ್ಲ. From far one distance, one rickshaw announcement was going. ತುಂಬಾ ದೂರ ಒಂದು ರಿಕ್ಷಾಲಿ ಅನೌನ್ಸ್ಮೆಂಟ್ ಆಗ್ತಾ ಇತ್ತು. In MMM school there is going to be a prayer meeting. MMM ಸ್ಕೂಲಲ್ಲಿ ಅಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ಇದೆ. Try Jesus. ಯೇಸುಗೆ ಟ್ರೈ ಮಾಡಿ ನೋಡಿ. Try Jesus. ಯೇಸುಗೆ ಟ್ರೈ ಮಾಡಿ ನೋಡಿ. Very far, it was not even loud, from very far distance, one faint sound we could hear. ಅದು ತುಂಬಾ ದೂರ ಇತ್ತು ಅದು ರಿಕ್ಷಾ, ಆದ್ರೆ ಸ್ವಲ್ಪ ಮೆತ್ತಕ್ಕೆ ಅದು ಸ್ವರ ಕೇಳ್ತಾ ಇತ್ತು. We said, let's try. ನಾವು ಆಗ ಹೇಳಿದ್ದು ಬನ್ನಿ ನಾವು ಇದು ಸಹ ಒಂದು ಟ್ರೈ ಮಾಡಿ ನೋಡುವ. Let's try Jesus the door also. ನಾವು ಬನ್ನಿ ಇದು ಯೇಸುದು ಬಾಗಿಲು ಸಹ ನಾವು ಟ್ರೈ ಮಾಡಿ ನೋಡುವ. And we went to that place. ನಾವು ಆ ಸ್ಥಳಕ್ಕೆ ಹೋದೆವು. There was a big crowd. ಅಲ್ಲಿ ತುಂಬಾ ಜನರಿದ್ರು. 300-400 people maybe. ಒಂದು 300-400 ಜನರು ಇರ್ಬೇಕು. All sitting on the ground. ಎಲ್ಲರೂ ಸಹ ಗ್ರೌಂಡ್ ಇಲ್ಲಿ ಕೆಳಗೆ No ಕೂತ್ಕೊಳ್ಳಿ. chair, nothing. ಅಲ್ಲಿ ಚೇರ್ ಬೇರೆ ಏನಿಲ್ಲ. One carpet, dari was put, ordinary plastic sheet, and people were sitting there. ಒಂದು ಪ್ಲಾಸ್ಟಿಕ್ ಶೀಟ್ ಆಗಿದ್ದು ಜನರು ಅಲ್ಲಿ ಕೂತ್ಕೊಳ್ಳಿ. We are from Royal Catholic Church. ನಾವು ಒಳ್ಳೆ ರಾಯಲ್ ಕ್ಯಾಥಲಿಕ್ ಸಭೆಯಿಂದ ಬಂದಿದ್ದೇವೆ. Big mansion church. ಅದು ಸಭೆ ಇಷ್ಟು ದೊಡ್ಡದು ಇದೆ. Long big royal chairs. ಅಲ್ಲಿ ಒಂದು ಉದ್ದ ಒಳ್ಳೆ ಚೇರ್ಸ್ ಇದೆ, ಬೆಂಚ್ ಇದೆ. Bench. Father comes so royally. Here one man is on one ordinary shirt and pant. He's standing there. We are sitting on the ground here. ಅಲ್ಲಿ ಚರ್ಚಲ್ಲಿ ಕ್ಯಾಥಲಿಕ್ ಸಭೆಯಲ್ಲಿ ಆದ್ರೆ ಪ್ರೀಸ್ಟ್ ಒಳ್ಳೆ ವಸ್ತ್ರ ಹಾಕಿಕೊಂಡು ಬರ್ತಾರೆ. ಇಲ್ಲಿ ಒಬ್ಬರು ಬಂದಿದ್ದಾರೆ ಸಾಧಾರಣ ಬಟ್ಟೆ ಹಾಕಿಕೊಂಡು ಸ್ಟೇಜಲ್ಲಿ ಬಂದಿದ್ದಾರೆ. ನಾವು ಅಲ್ಲಿ ಮಣ್ಣಲ್ಲಿ ಕೆಳಗೆ ಕುತ್ಕೊಳ್ಳಿದ್ದೇವೆ We ಗ್ರೌಂಡ್ sat ಅಲ್ಲಿ. behind. ನಾವು ಹಿಂದೆ ಹೋಗಿ ಕುತ್ಕೊಳ್ಳಿದ್ದೇವೆ. But as he began to preach, ಆದ್ರೆ ಅವರು ಯಾವಾಗ ವಾಕ್ಯ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, something began to happen. ಎಂತಾದ್ರೆ ನಮ್ಮೊಳಗೆ ಆಗ್ಲಿಕ್ಕೆ ಆಯ್ತು. For the first time in life, ಜೀವನದಲ್ಲಿ ಮೊದಲನೇ ಸರ್ತಿ we felt Jesus is real. ನಮ್ಗೆ ಅನ್ಸಿತು ಯೇಸು ನಿಜವಾಗಿ ಇದ್ದಾರೆ. Always we used to feel he is in heaven, we are on earth. Whether our prayers are reaching him or not, we were not sure. ನಮ್ಮ ಮೊದಲು ಆಲೋಚನೆ ಇತ್ತು ಅವರು ಸ್ವರ್ಗದಲ್ಲಿದ್ದಾರೆ, ನಾವು ಭೂಮಿ ಮೇಲೆ ಇದ್ದಾರೆ, ನಾವು ಪ್ರಾರ್ಥಿಸಿದ್ದು ಅವರ ಹತ್ರ ಮುಟ್ತದೇ ಇಲ್ಲ ಗೊತ್ತಿಲ್ಲ. First time we felt Jesus is not in heaven, he is here with us. ಆದ್ರೆ ಮೊದಲನೇ ಸರ್ತಿ ನಮ್ಗೆ ಈಗ ಅನ್ಸಿತು ಯೇಸು ಸ್ವರ್ಗದಲ್ಲಿ ಅಲ್ಲ, ಆದ್ರೆ ನಮ್ಮ ಜೊತೆಗೆ ಇಲ್ಲಿ ಇದ್ದಾರೆ. The preacher said Jesus loves you. ಆ ಪ್ರೀಚರ್ ಹೇಳಿದ್ದು ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. Oh, that is what we wanted. ಅದೇ ನಮ್ಗೆ ಬೇಕಿತ್ತು. Nobody was loving us. ಯಾರು ಸಹ ನಮ್ಗೆ ಪ್ರೀತಿಸ್ತಿಲ್ಲ. Nobody cared for us. ಯಾರು ನಮ್ಮನ್ನ ಆಲೋಚನೆ Our ಮಾಡ್ತಿರ್ಲಿಲ್ಲ. relatives were tired helping us. They also stopped talking to us. ನಮ್ಮ ಕುಟುಂಬದವರು ನಮ್ಗೆ ಸಹಾಯ ಮಾಡಿ ಸಾಕಾಗಿ ಹೋಯ್ತು, ಅವರು ಸಹ ನಮ್ಮ ಹತ್ರ ಮಾತಾಡೋದು When he ನಿಲ್ಲಿಸಿ. said Jesus loves you, our hearts melted. ಅವರು ಯಾವಾಗ ಹೇಳಿದ್ದು ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ, ನಮ್ಮ ಹೃದಯ ಕರಗಿ ಹೋಯ್ತು. We stood up, we made the surrender prayer. ನಾವು ಎದ್ದು ನಿಂತು ಒಂದು ಸಮರ್ಪಣೆ ಎಂದು ಪ್ರಾರ್ಥನೆ ಮಾಡಿ Now we are walking back home. ನಾವು ಈಗ ಪುನಃ ಹಿಂದೆ ಮನೆ ಹೋಗ್ತಾ ಇದ್ದೇವೆ. This time also we were crying.
ಈ ಹೋಗುವ ಸಮಯ ಸಹ But ನಾವು tears ಕೂಗ್ತಾ of ಇದ್ದೇವೆ. joy were coming rolling down her eyes. ಆದ್ರೆ ಈ ಸಮಯದ ದುಃಖದು ಕಣ್ಣು ನೀರಲ್ಲ, ಆದ್ರೆ ಖುಷಿದು ಒಂದು ಸಂತೋಷದ ಕಣ್ಣು ನೀರು. We knew something is going to happen. ನಮ್ಗೆ ಗೊತ್ತಾಗಿತ್ತು ಇವತ್ತು ಏನಾದ್ರೆ ಆಗ್ಲಿಕ್ಕೆ ಉಂಟು. Jesus is with us. ಯೇಸು ನಮ್ಮ ಜೊತೆಗಿದ್ದಾರೆ. Things are going to change. ಜೀವನ ವ್ಯತ್ಯಾಸ ಆಗ್ಲಿಕ್ಕೆ ಉಂಟು. We are going to win. ನಾವು ಜಯ ಹೊಂದಲಿಕ್ಕೆ ಇದ್ದೇವೆ. When we went home, ನಾವು ಯಾವಾಗ ಮನೆಗೆ ಹೋದೆ, my father was drunk more than ever. ನಮ್ಮ ತಂದೆ ಮೊದಲು ಕುಡಿಯುವುದಕ್ಕಿಂತ ಸಹ ಹೆಚ್ಚು ಕುಡಿದಿದ್ದಾರೆ. But we were not sad. ಆದ್ರೆ ನಮ್ಗೆ ನಮ್ಮೊಳಗೆ ದುಃಖ It didn't ಇರಲಿಲ್ಲ. disturb us. ಅದು ಏನ್ ಸಹ ನಮ್ಗೆ ಡಿಸ್ಟರ್ಬ್ ಮಾಡ್ಲಿಲ್ಲ. Second Sunday again we went to church. ಬರುವ ಭಾನುವಾರ ನಾವು ಪುನಃ ಸಭೆಗೆ ಹೋದೆವು. That whole week we used to become weak. When Sunday comes, we go get the word, boost up. ಆ ವಾರದ ಅಂತು ಬರುವಾಗ ನಾವು ನಮ್ಮ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತದೆ. ಆದ್ರೆ ಸಂಡೆ ಭಾನುವಾರ ದಿವಸ ಸಭೆಗೆ ಹೋದ ನಂತರ ನಮ್ಮ ನಂಬಿಕೆ ಪುನಃ ದೃಢ ಆಗ್ತಿತ್ತು. You know, after going to the gym, you feel you are He-Man. ಆ ಜಿಮ್ಗೆ ಹೋದ ನಂತರ ನೀವು ಎತ್ತಿದ ನಂತರ ನಿಮ್ಗೆ ಅನ್ಸ್ತದೆ ನೀವು ಹೀಮ್ಯಾನ್. After going to the church, we used to feel we are He-Man. ಆ ಸಭೆಗೆ ಹೋದ ನಂತರ ನಮ್ಗೆ ಈಗ ಅನ್ಸ್ತಿದ್ದು ನಾವು ಹೀಮ್ಯಾನ್ We ಇದ್ದೇವೆ. can face it. ನಾವು ಎದುರು ನೋಡಬಹುದು. We can fight it out. ನಾವು ಒಂದು ಯುದ್ಧ ಮಾಡಬಹುದು. My father would try his best, but now we were not getting disturbed. ನಮ್ಮ ತಂದೆ ಎಷ್ಟು ಪ್ರಯತ್ನ ಪಟ್ಟರೆ ಸಹ ಈಗ ನಾವು ಡಿಸ್ಟರ್ಬ್ ಆಗ್ತಿರ್ಲಿಲ್ಲ. We had a peace that no one could snatch. ನಮ್ಮ ಒಳಗೆ ಒಂದು ಸಮಾಧಾನ ಬಂದಿತ್ತು, ಯಾರೇ ಅದನ್ನು We ಕಳ್ಕೊಳ್ಳಿಕ್ಕೆ had ಸಾಧ್ಯ a ಇರಲಿಲ್ಲ. joy that nobody could take. ನಮ್ಮ ಒಳಗೆ ಅಷ್ಟು ಸಂತೋಷ ಬಂದಿದ್ದು ಯಾರು ಅದನ್ನು ಕಿತ್ತುಕೊಳ್ಳಿಕ್ಕೆ We ಆಗ್ತಿರ್ಲಿಲ್ಲ. had learned a hymn in church. ನಾವು ಆ ಹಾಡನ್ನು ಕಲ್ತೇವೆ ಸಭೆಯಲ್ಲಿ. Can I get a reverb? तेरे सिवा दुनिया में मेरा कोई नहीं है सहारा. ನೀನಿಲ್ಲದ್ರೆ ನನಗೆ ಬೇರೆ ಯಾರೇ ಸಹಾಯ ಇಲ್ಲ. First hymn we learned. ಅದು ಫಸ್ಟ್ ಮೊದಲನೇ ಹಾಡು ನಾವು ಕಲ್ತೇವೆ. New Christians, so first song. ಹೊಸ ನಾವು ಕ್ರೈಸ್ತರಾಗಿದ್ದಾಗ ನಾವು ಮೊದಲು ಒಂದು ಫಸ್ಟ್ ಹಾಡು ಹಾಡಿದ್ದು. तेरे सिवा दुनिया में मेरा कोई नहीं है हमारा, कोई नहीं है सहारा, कोई नहीं है हमारा. सुख और दुख में रहता है तू, बेसहारों का तू ही है सहारा, तू ही है सहारा. तेरे सिवा दुनिया में मेरा कोई नहीं है हमारा, कोई नहीं है सहारा, कोई नहीं है हमारा, कोई नहीं है हमारा, कोई नहीं है सहारा. We used to close our eyes and we used to sing this worship. ನಾವು ಮನೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಇದೇ ಆರಾಧನಾ ಮಾಡ್ತಿದ್ದೆ. And one day we were worshiping. ಒಂದು ಸಮಯ ಹೀಗೆ ಬಂತು, ನಾವು ಆರಾಧನಾ ಮಾಡುವಾಗ My father was drunk. ನನ್ನ ತಂದೆ ತುಂಬಾ ಕುಡ್ದಿದ್ರು. He used to bang the cupboard to disturb us and stop us from worshiping. ನಮ್ಗೆ ಆರಾಧನಾ ನಿಲ್ಲಿಸ್ಲಿಕ್ಕೆಗೋಸ್ಕರ ಕಬಡ್ಗೆ ತಟ್ಟುದು, ಶಬ್ದ ಮಾಡುದು. One day we were singing this song. ಒಂದು ದಿವಸ ನಾವು ಇದು ಹಾಡು ಆಡ್ತಾ ಇದ್ದೇವೆ. Our eyes were closed. ನಮ್ಮ ಕಣ್ಣು ಮುಚ್ಚಿದ್ದಿದೆ. Tears were rolling down our eyes. ಕಣ್ಣಿಂದ ನೀರು ಬರ್ತಾ ಇತ್ತು. Suddenly my mother heard a sound. ಅಚಾನಕ್ ನನ್ನ ತಾಯಿಗೆ ಒಂದು ಶಬ್ದ ಕೇಳಿತು. She saw my father in a fit of rage. ನನ್ನ ತಂದೆ ಸಿಟ್ಟಲ್ಲಿ. We had a wooden chair. ನಮ್ಮ ಮನೆಯಲ್ಲಿ ಒಂದು ಲಕಡಿದು ಚೇರ್ ಇತ್ತು. He took the chair. ಅದು ಚೇರ್ ಅನ್ನು in full force. ಅದು ಮರದ ಚೇರ್ ಅನ್ನು ತಕೊಂಡು ಫುಲ್ ಫೋರ್ಸ್ ಇಂದ. I was sitting and worshiping. ನಾನು ಅಲ್ಲಿ ಕುತ್ಕೊಂಡು ಆರಾಧನಾ ಮಾಡ್ತಾ ಇದ್ದೆ. He took the chair in full force and he came and he was about to hit it on my head. ಅವರು ಎತ್ತಿಕೊಂಡು ನನ್ನ ತಲೆ ಮೇಲೆ ಹಾಕ್ಲಿಕ್ಕೆ ನೋಡ್ತಾ ಇದ್ರು. I did not know what's happening. ನಂಗೆ ಗೊತ್ತಿಲ್ಲ ಏನಾಗ್ತಾ ಇದೆ. My mother heard the sound. She just opened her eyes and she saw the chair coming with full swing over my head. ನನ್ನ ತಾಯಿ ಕಣ್ಣು ತೆರೆದಿದಾಗ ನೋಡಿದ್ರು ಆ ಚೇರ್ ಪೂರ್ತಿ ರೀತಿಯಲ್ಲಿ ನನ್ನ ತಲೆ ಮೇಲೆ ಬರ್ತಾ ಉಂಟು. The
second moment, the chair went in one direction, my father flew in another direction. ತಕ್ಷಣ ಚೇರ್ ಬೇರೆ ಕಡೆ ಹೋಯ್ತು, ನನ್ನ ತಂದೆ ಬೇರೆ ಕಡೆ ಬಿದ್ದೋದ್ರು. Oh, we rejoiced. ನಾವು ಸಂತೋಷ ಪಡ್ತೇವೆ. If God is with us, who can be against ಓ us? ದೇವರು ನಮ್ಮ ಜೊತೆಗೆ ಇದ್ರೆ ಯಾರು ನಮ್ಮ ವಿರೋಧ ನಿಲ್ಬಹುದು? Our faith level began to increase every day. ನಮ್ಮ ನಂಬಿಕೆ ಪ್ರತಿಯೊಂದು ದಿವಸ ಹೆಚ್ಚಾಗ್ತಾ ಹೋಯ್ತು. More the problem, more the strength, more the stronger. ಇನ್ನು ಸಮಸ್ಯೆ ಬಂತು, ಇನ್ನು ಬಲ ಹೊಂದೇವಿ, ಇನ್ನು ನಾವು ಜಯ ಹೊಂದಿಕೊಂಡು. My father would say, ನನ್ನ ತಂದೆ ಹೇಳ್ತಾ if ಇದ್ರು, you go to the church, ನೀನೊಂದು ವೇಳೆ ಸಭೆಗೆ ಹೋದ್ರೆ I will not take you inside. ನಾನ್ ನಿಮ್ಗೆ ಮನೆದೊಳಗೆ ತಕೊಳ್ಳಿಕ್ಕೆ ಇಲ್ಲ. Now our pastor was half crack. ನಮ್ಮ ಪಾಸ್ಟರ್ ಸ್ವಲ್ಪ ಹುಚ್ಚ ತರ ಇರೋ. He would tell us, we are going to have prayer in open air, and in the rains we are going to sit. Don't come with umbrellas. ನಮ್ಮ ಪಾಸ್ಟರ್ ಹೇಳ್ತಿದ್ರು, ನಾವು ಓಪನ್ ಗ್ರೌಂಡ್ ಇಲ್ಲಿ ಪ್ರಾರ್ಥನೆ ನಡೆಸಲಿಕ್ಕೆ ಇದ್ದಾವೆ, ಮಳೆ ಬಂದ್ರೆ ಸಹ ಯಾರು ಅಂಬ್ರೆಲಾ ಓಪನ್ ಮಾಡಬಾರ್ದು. June, July, August, September, rainy season, we are sitting out. ಜೂನ್ ಜುಲೈ ಆಗಸ್ಟ್ ಮಳೆಕಾಲಾಗಿ ನಾವು ಅಲ್ಲೇ ಓಪನ್ ಗ್ರೌಂಡ್ ಇಲ್ಲೇ ಕುತ್ಕೊಳ್ತಾ ಇದ್ದೇವೆ. You will not come with umbrella. Without umbrella, and God will stop the rain, there will be no rain. ನೀವು ಕೊಡೆ ತರಬಾರ್ದು, ಕೊಡೆ ತರ್ಲಿಕ್ಕೆ ಇಲ್ಲಾದ್ರೆ ದೇವರ ಮಳೆಯನ್ನು ನಿಲ್ಲಿಸ್ತಾರೆ. And we would go without umbrella. ನಾವು ಕೊಡೆ ತಕೊಂಡೇ If ಹೋಗ್ತೇವೆ. somebody comes with the umbrella, the pastor who is half crack, finished. On the stage he will say, you go. If you don't have faith, go home. ಒಂದು ವೇಳೆ ಯಾರಾದ್ರೆ ಕೊಡೆ ತಕೊಂಡು ಬಂದ್ರೆ ಪಾಸ್ಟರ್ ಸ್ವಲ್ಪ ಹುಚ್ಚಿರ್ತಾರ, ಏ ನಿನ್ಗೆ ನಂಬಿಕೆ ಇಲ್ಲದ್ರೆ ಹೋಗ್ ಮನೆಗೆ. So all are without umbrellas and no rain. ಆಗ ಮಳೆ ಎಲ್ಲರೂ ಸಹ ಕೊಡೆ ತರ್ತಿರ್ಲಿಲ್ಲ, ಮಳೆ ಬರ್ತೇ Full ಇರ್ಲಿಲ್ಲ. season, Sundays and Tuesdays during the prayer time, no rain. ಸಂಪೂರ್ಣ ಮಳೆ ಕಾಲಲ್ಲಿ ಭಾನುವಾರ ದಿವಸ ಮಂಗಳವಾರ ದಿವಸ ಪ್ರಾರ್ಥನಾ ಸಮಯದಲ್ಲಿ ಮಳೆ But ಬರ್ತಿರ್ಲಿಲ್ಲ. after the prayer, the rain used to start. ಆದ್ರೆ ಒಂದು ವೇಳೆ ಒಂದು ಪ್ರಾರ್ಥನಾ ಮುಗ್ದ ನಂತರ ಮಳೆ ಬರ್ತಾ ಇತ್ತು. So by the time we reach home, it's raining heavy. ಆ ಮನೆಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ತುಂಬಾ ಜೋರಿನ ಮಳೆ And ಸಿಗ್ತಾ our ಇತ್ತು. house is on the main place. ನಮ್ಮ ಮನೆ Busy area. ಒಂದೊಂದು ಬಿಸಿ ಪಟ್ಟಣದಲ್ಲಿ ಇದೆ. My father would lock the door. ನಮ್ಮ ತಂದೆ ಡೋರ್ ಲಾಕ್ He would ಮಾಡಿರ್ತಿದ್ರು. lock the gate. ಆ ಗೇಟ್ ಅನ್ನು ಲಾಕ್ We are ಮಾಡಿರ್ತಿದ್ರು. standing out, three of us outside in the rain. The rain is pouring. People passing by are all seeing, why this lady is standing with two children in the rain. ನಾವು ಗೇಟ್ ಇದು ಹೊರಗೆ ನಾವು ನಿಲ್ತಿದ್ದೆ, ಜೋರ್ ಮಳೆ, ಜನ ನೋಡ್ತಿದ್ರು, ಈ ಹೆಂಗಸ್ ಯಾಕೆ ಎರಡು ಮಕ್ಕಳವರು ತಕೊಂಡು ಹೊರಗೆ ನಿಲ್ತಿದ್ದಾಳೆ. He would tell, if you go to church, I will come there, I will pull that mic from that man, and I will insult you in front of everybody. ಅವ್ರು ಹೇಳ್ತಿದ್ರು, ನೀವು ಒಂದು ವೇಳೆ ಸಭೆಗೆ ಹೋದ್ರೆ ನಾನು ಅಲ್ಲಿ ಬಂದು ಆ ಪಾಸ್ಟರ್ ಕೈಯಿಂದ ಬೈಕ್ ತೆಗೆದು ನಿಮ್ಗೆ ಎಲ್ಲರಿಗೆ ಇನ್ಸಲ್ಟ್ One day he ಮಾಡಿ. came, ಒಂದ್ ದಿವಸ ಅವ್ರು ಬಂದ್ರು. and already we told our ushers there, मेरा डैडी आएगा, बहुत डेंजर है, please संभालो. ನಾವು ಎಲ್ಲ ವಾಲಂಟಿಯರ್ ಅವ್ರಿಗೆ ಹೇಳಿದ್ರು, ನನ್ನ ತಂದೆ ಬರ್ಲಿಕ್ಕಿದ್ದಾರೆ, ತುಂಬಾ ಡೇಂಜರ್ ಇದ್ದಾರೆ, ನೀವು ಜಾಗ್ರತೆ. He will take the mic and finish then. ಅವ್ರ ಮೈಕ್ ತಕೊಂಡು ಮತ್ತೆ ಮುಗಿಸಿ ಬಿಡ್ತಾರೆ. So we were sitting, ನಾವು ಕುತ್ಕೊಳ್ಳಿದಲ್ಲಿ and one day he entered. ಒಂದ್ ದಿವಸ ಅವ್ರು ಬಂದು ಬಿಟ್ರು. He came, ಅವ್ರು ಬಂದು ಬಿಟ್ರು. all his shirt full dirt, ಅವರ ಬಟ್ಟೆ ಪೂರ ಗಲೀಜಾಗಿತ್ತು, no slippers. ಕಾಲಿಲಿ ಚಪ್ಪಲಿಲ್ಲ. He came ಅವ್ರು ಬಂದ್ರು, and he stood behind, ಅವ್ರ ಹಿಂದೆ ನಿಲ್ತರು, and he went back home. ಮತ್ತೆ ಅಲ್ಲಿಂದ ಹಿಂದೆ ಹೋದ್ರು. Now we don't know what happened. ನಮ್ಗೆ ಗೊತ್ತಿಲ್ಲ ಏನಾಯ್ತು. After some time, ಸ್ವಲ್ಪ ಸಮಯ ನಂತರ he fell sick. ಅವ್ರ ಕಾಯಿಲೆಯಲ್ಲಿ ಬಿದ್ರು. He was admitted, ಅವ್ರಿಗೆ ಅಡ್ಮಿಟ್ ಮಾಡಿದ್ರು. and there he had a vision of the Lord, ಅಲ್ಲಿ ಅವ್ರ ದೇವರಿಗೆ ಸಂಧಿಸಿದ್ರು. and his life transformed. ಅಲ್ಲಿಂದ ಅವರ ಜೀವಿತ ಪರಿವರ್ತನ ಆಯ್ತು. 7 years, 7 ವರ್ಷ, not 7 months, 7 ತಿಂಗಳಲ್ಲ, 7 years. 7 ವರ್ಷ. After 7 years, his life changed. 7 ವರ್ಷ ನಂತರ ಅವರ ಜೀವನ ಪರಿವರ್ತನ ಆಯ್ತು. After 7 years, that same man is telling, ಅದೇ 7 ವರ್ಷ ನಂತರ ಅದೇ ಮನುಷ್ಯ ಹೇಳ್ತಾನೆ, why are you not going to church? ಯಾಕೆ ಸಭೆಗೆ ಹೋಗ್ತಾ ಇಲ್ಲ? So one day he told, ಒಂದ್ ದಿವಸ ಅವ್ರು ಹೇಳಿದ್ರು, pastor was there, everybody was sitting. ಪಾಸ್ಟರ್ ಇದ್ರು, ಎಲ್ಲರೂ ಸಹ ಕುತ್ಕೊಳ್ಳಿದ್ರು. So pastor told, uncle, tell us how you came. ಅವರು ಹೇಳಿದ್ರು, ಪಾಸ್ಟರ್ ಕೇಳಿದ್ರು, ಅಂಕಲ್ ಹೇಳಿ ನೀವು ಯಾಕೆ ಬಂದ್ರಿ? He said, one day I lost my head. ಒಂದ್ ದಿವಸ ನಂಗೆ ತುಂಬಾ ಸಿಟ್ಟು ಬಂದಿತ್ತು. I thought I'll come to church, ನಾನು ಆಲೋಚನೆ ಮಾಡಿದ್ದೆ, ನಾನು I'll ಸಭೆಗೆ pull ಬಂದು the mic and I'll insult them. ನಾನು ಮೈಕ್ ಅನ್ನು ತಕೊಂಡು ನನ್ನ ಕುಟುಂಬದವರಿಗೆ ಅವಮಾನ ಮಾಡ್ತಾನೆ ಹೇಳಿಕೊಂಡು. Said, I came, ನಾನು ಬಂದೆ, and the church door was there, ಸಭೆದು ಬಾಗಿಲಲ್ಲಿತ್ತು. and I was walking in anger. ನಾನು ಸಿಟ್ಟಲ್ಲಿ ಆ ಬಾಗಿಲ ಹತ್ರ ಬಂದೆ. I don't know what happened, I fell in one ditch. ನಂಗೆ ಗೊತ್ತಿಲ್ಲ ಏನಾಯ್ತು, ನಾನು ಅಲ್ಲಿ ಗುರಿ ಇತ್ತು, ಅದ್ರಲ್ಲಿ ಬಿದ್ದೋದೆ. My clothes got spoiled. ನನ್ನ ಬಟ್ಟೆ ಗಲೀಜಾಯ್ತು. I am searching for my sandal got lost. ನನ್ನ ಚಪ್ಪಲನ್ನು ಹುಡುಕಿದೆ, ನಂಗೆ ಆ ಚಪ್ಪಲ್ ಸಹ ಸಿಕ್ಲಿಲ್ಲ. I don't know where my anger went, everything I forgot, and I came. ನಾನು ಸಿಟ್ಟಲ್ಲಿ ಬಂದಿದೆ, ಅದೇ ಸಿಟ್ಟು ಎಲ್ಲಿ ಹೋಯ್ತು, ಏನಾಯ್ತು ಗೊತ್ತಾಗ್ಲಿಲ್ಲ, ನಾನು ಹಿಂದೆ ಬಂದೆ.
ಮಾಡ್ಬಿಟ್ಟೆ. when I came, something happened to me. My life changed. ನಾನು ಯಾವಾಗ ಹಿಂದೆ ಬಂದೆ ನನ್ನ ಜೀವಿತದಲ್ಲಿ ಏನಾದ್ರೆ ಆಯ್ತು, ನನ್ನ ಜೀವಿತ ಬದಲಾಯಿಸಿ. My dear friends, ನನ್ನ ಪ್ರಿಯರೇ, Jesus, the door is the beautiful door. ಯೇಸು ಅದು ಬಾಗಿಲು, ಅದು ಸುಂದರವಾದ ಬಾಗಿಲು. Oh, the day you take a decision to enter Jesus the door, problems will come, but it will not be able to harm you. ಯಾವ ದಿವಸ ನೀವು ಆಯ್ಕೆತೆ ಮಾಡ್ತೀರಿ, ಆ ಜೀಸಸ್ ಆ ಬಾಗಿಲಂದ ಒಳಗೆ ನಾನು ಹೋಗ್ತಾನೆ ಹೇಳಿಕೊಂಡು ಸಮಸ್ಯೆ ಬರ್ಬೋದು, ಆದರೆ ಸಮಸ್ಯೆ ನಿಮ್ಮ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. I just fell in love with Jesus the door. ಆ ಯೇಸು ಆ ಬಾಗಿಲ ಜೊತೆಗೆ ನಾನು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ. All those who have gone to that door, who have entered the door, have entered peace, have entered joy, have entered love, have entered blessing, have entered strength. ಯಾರೆಲ್ಲ ಆ ಯೇಸು ಆ ಬಾಗಿಲದ ಒಳಗೆ ಹೋಗಿದ್ದವರಿಗೆ ಅವರಿಗೆ ಸಂತೋಷ, ಸಮಾಧಾನ, ಅವರಿಗೆ ಅಭಿವೃದ್ಧಿ, Blessing. It's never ಆಶೀರ್ವಾದ ending. ಎಲ್ಲ ಅದರೊಳಗೆ ಸಿಕ್ಕಿದೆ. Praise the Lord. She's asking me what? It is never ending. ಅದಕ್ಕೆ ಅಂತೆ ಇಲ್ಲ ಅಂತ ಆಶೀರ್ವಾದ ಉಂಟು. Praise the Lord. He is beautiful. ಅವರು ತುಂಬಾ He ಸುಂದರಾಗಿದೆ, is lovely. ಅವರು ತುಂಬಾ ಒಳ್ಳೆಯದು, Many things to say, ಅವರ ವಿಷಯ ತುಂಬಾ ಇದೆ, but it's time. ಆದ್ರೆ ಸಮಯ ಆಯ್ತು. Shall we all stand up? ಬನ್ನಿ ನಾವು ಎದ್ದು We'll ನಿಲ್ವಾ, worship Him. ನಾವು ಆರಾಧನೆ ಮಾಡುವ. Can I? तेरे सिवा दुनिया में मेरा कोई नहीं है, हमारा कोई नहीं है सहारा, कोई नहीं है हमारा। Hello, check. Hello, check. सुख और दुख में रहता प्रभु तू, बेसहारों का तू ही है सहारा। सुख और दुख में रहता प्रभु तू, बेसहारों का तू ही है सहारा, तू ही है सहारा। तेरे सिवा दुनिया में मेरा कोई नहीं है, हमारा कोई नहीं है सहारा, कोई नहीं है सहारा। जीवन के पथ पर ले चल प्रभु तू, तेरी राहों पर चलना सिखा दे। जीवन के पथ पर ले चल प्रभु तू, तेरी राहों पर चलना सिखा दे, चलना सिखा दे। तेरे सिवा दुनिया में मेरा कोई नहीं है, हमारा
Thank you, Father. We give you glory and honor and praise, O Master God. Oh Lord, you are the door, O Master. You are the door, O Master. We want to enter through the door, O Master God. We worship you, Master God. ನಾವು ನಿಮ್ಮನ್ನೇ ಆರಾಧಿಸ್ತೇವೆ. Oh Lord Jesus, ಓ ಯೇಸು, I pray for all our dear brothers and sisters. ನನ್ನ ಎಲ್ಲ ಸಹೋದರರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. You know them well, O Lord. ನಿಮಗೆ ಅವರ ವಿಷಯ ಗೊತ್ತಿದೆ. They are your sheep, O Master. ಅವರು ನಿಮ್ಮ ಕುರಿಯಾಗಿದ್ದಾರೆ. They are your children, your sheep, O ಅವರು Master. ನಿಮ್ಮ ಮಕ್ಕಳು, ನಿಮ್ಮ ಕುರಿಯಾಗಿದ್ದಾರೆ. Oh Lord, we are all weak, O Master. ನಾವು ಎಲ್ಲ ವೀಕ್ ಇದ್ದೇವೆ. But your word says, ಆದ್ರೆ ನಿಮ್ಮ ವಾಕ್ಯ ಹೇಳ್ತದೆ, let the weak say, I am strong. ಯಾರಲ್ಲಿ ಬಲಹೀನತ ಇದ್ದಾರೆ ಅವರು ಹೇಳಿ ನಾನು ಬಲವಂತನ ಇಲ್ಲಿ. Today in our weakness we call out to you. ಇವತ್ತು ನಮ್ಮ ಬಲಹೀನತೆಯಲ್ಲಿ ನಾವು ನಿಮ್ಮನ್ನೇ ಕರೀತಾ ಇದ್ದೇವೆ. Whatever areas of our life ಯಾವ ಏರಿಯಲ್ಲಿ ನಮ್ಮ ಜೀವಿತದಲ್ಲಿ that we are weak, O Lord, ನಾವು ಎಲ್ಲಿ ಬಲಹೀನತೆಯಲ್ಲಿ ಇದ್ದೇವೆ, that we fail, O Lord, ನಾವು ಎಲ್ಲಿ ಸೋತೋಗಿದ್ದೇವೆ, that we are not able to overcome, ನಾವು ಅದರ ಮೇಲೆ ಜಯ ಹೊಂದಿಕ್ಕೆ ಆಗ್ತಾ ಇಲ್ಲ. like the sheep who falls and can't lift himself up. ಆ ಕುರಿ ತನ್ನಷ್ಟಿಗೆ ತನ್ನನ್ನು ಎದ್ದು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. We have fallen ಹಾಗೆ ನಾವು and ಬಿದ್ದೋಗಿದ್ದೇವೆ. we are not able to rise up. ಆದ್ರೆ ನಾವು ಅದರಲ್ಲಿಂದ ಏಳ್ಲಿಕ್ಕೆ ಆಗ್ತಾ ಇಲ್ಲ. We cry out to your name, ಇವತ್ತು ನಾವು ನಿಮ್ಮನ್ನೇ ಕರಿತಾ ಇದ್ದೇವೆ. Jesus, ಯೇಸು, Jesus. ಯೇಸು, Oh, help me. ನನ್ನನ್ನೇ ಸಹಾಯ ಮಾಡು. Remove me from this thorny bush. ನಂಗೆ ಈ ಮರನ್ನ ತೆಗೆದು ಬಿಡು. Oh, life is piercing me. ಈ ಮುಳ್ಳು, ಈ ಮರದ ಮುಳ್ಳು ನಂಗೆ ತುಚ್ಚುತ್ತಾ ಇದೆ. It's paining. ಅದು ನೋವಾಗ್ತಾ ಇದೆ. I am in sin. ನಾನ್ ಪಾಪದಲ್ಲಿದ್ದೇನೆ. I am in the problem of anger. ನಾನ್ ಸಮಸ್ಯೆಯಲ್ಲಿದ್ದೇನೆ. ಸಿಟ್ಟು ನಂಗೆ ಬರ್ತದೆ. I can't overcome anger. ನಾನ್ ಸಿಟ್ಟು ಮೇಲೆ ಜಯ ಹೊರಲಿಕ್ಕೆ ಆಗ್ತಾ ಇಲ್ಲ. I have some bad habits. ನಂಗೆ ಕೆಟ್ಟ ಚಟ ಇದೆ. With my own strength, I can't come out of ನನ್ನ it. ಸ್ವಂತ ಬಲದಿಂದ ನಾನು ಅದರಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. I have some financial problems. ನಂಗೆ ಆರ್ಥಿಕ ಸಮಸ್ಯೆ ಇದೆ, ಹಣದ ಕೊರತೆ ಇದೆ. With my own strength, oh Lord, I am not able to come out of ನನ್ನ it. ಬಲ ಹಿಂದಲ್ಲಿ ನನ್ನ ಬಲದಿಂದ ನಾನು ಅದರಲ್ಲಿ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. I have some secret sins. ನನ್ನಲ್ಲಿ ಎಂತ ಗುಪ್ತ ಪಾಪ ಇದೆ. I am not able to come out of it. ನಾನು ಅದರಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. I have some physical ailments, ಓ ಶರೀರದಲ್ಲಿ ನಂಗೆ ಕೆಲವು ನೋವುಗಳು ಇದೆ, some sicknesses, ಕಾಯಿಲೆಗಳು ಇದೆ, some kind of a disease. ಓ ಎಂತ ಆದ್ರೆ ರೋಗ ಇದೆ. I am not able to come out of it. ನಂಗೆ ಅದರಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. Medicines are not helping me. ಮತ್ತು ನಂಗೆ ಸಹಾಯ ಮಾಡ್ತಾ ಇಲ್ಲ. Oh, my future is in dark. ಓ ನನ್ನ ಭವಿಷ್ಯ ಕತ್ತಲೆ ಕಾಣ್ತಾ ಇದೆ. After doing everything, I find my life is a failure. ನಾನು ಎಲ್ಲ ಮಾಡಿದ ನಂತರ ಹೀಗೆ ಅನ್ಸ್ತದೆ, ನನ್ನ ಜೀವಿತದಲ್ಲಿ ನಾನು ಸೋತು ಹೋಗಿದ್ದಾನೆ. I find, oh Lord, a door closed over me. ಓ ತಂದೆ, ನಾನು ನನ್ನ ಮುಂದೆ ಮುಚ್ಚಿದ ಬಾಗಿಲು ನೋಡ್ತಾ ಇದ್ದಾನೆ. Oh Lord, help me. ಆದ್ರೆ ದೇವರು ನೀನ್ ನನ್ಗೆ ಸಹಾಯ ಮಾಡು. Only you can lift me up. ನೀನೇ ಖಾಲಿ ನನ್ಗೆ ಮೇಲೆ ಎತ್ತಲಿಕ್ಕೆ ಸಾಧ್ಯ. Only you can lift me up. ನೀನೇ ಒಬ್ಬನೇ ನಂಗೆ ಮೇಲೆ ಎತ್ತಲಿಕ್ಕೆ ಸಾಧ್ಯ. I trust in your love. ನಾನ್ ನಿನ್ನ ಪ್ರೀತಿಯನ್ನು ನಂಬುತ್ತೇನೆ ದೇವರೇ. Like that sheep who was lost. ಆ ಕುರಿ ತಪ್ಪಿ ಹೋಗಿದಾಗೆ. Oh Lord, search me out. ಓ ದೇವರೇ, ನಂಗೆ ಹುಡುಕಿದ್ದೆ. I have lost my way. ನನ್ಗೆ ಮಾರ್ಗ ತಪ್ಪಿ ಹೋಗಿದ್ದಾನೆ. Jesus, ಯೇಸು, I cry out in pain. ಈ ನೋಲಿ ನಾನು ನಿನ್ನನ್ನೇ ಕರೀತಾನೆ. My spiritual life is lost. ನನ್ನ ಆತ್ಮಿಕ ಜೀವನವನ್ನು ನಾನು My first ಕಳ್ಕೊಂಡ್ಬಿಟ್ಟಿದ್ದೇನೆ. love is lost. ನನ್ನ ದೇವರಿಗೋಸ್ಕರ ಮೊದಲನೇ ಪ್ರೀತಿಯನ್ನು ನಾನು The zeal ಕಳ್ಕೊಂಡ್ಬಿಟ್ಟಿದ್ದೇನೆ. for the house of the Lord is lost. ದೇವರ ಮನೆಗೋಸ್ಕರ ಅದು ವೈರಾಗ್ಯ ನಾನು ಕಳ್ಕೊಂಡು The ಬಿಟ್ಟಿದ್ದೇನೆ. fire has extinguished. ಆ ಬೆಂಕಿ ಮುಚ್ಚಿ ಹೋಗಿದೆ. Oh Jesus. ಓ ಯೇಸುವೆ, Jesus. ಓ ಯೇಸುವೆ, Jesus. ಯೇಸುವೆ, Jesus. ಯೇಸು. I cry out to you. ನಾನು ನಿನ್ನನ್ನೇ You ಕರೀತಾ are my ಇದ್ದೇನೆ. father. ನೀನ್ ನನ್ನ ತಂದೆ, I am your son. ನಾನ್ ನಿನ್ನ ಮಗ Your ಆಗಿದ್ದೇನೆ. daughter, your child. ನಿನ್ನ ನಿನ್ನ ಮಕ್ಕಳಾಗಿದ್ದೇನೆ. I am lost. I am in pain. ನಾನ್ ಕಳ್ಕೊಂಡು ಬಿಟ್ಟಿದ್ದೇನೆ, ನಾನ್ ನೋವಲ್ಲಿ ಇದ್ದೇನೆ. You know my situation. ನಿನ್ಗೆ ನನ್ನ ಪರಿಸ್ಥಿತಿ ಗೊತ್ತಿದೆ. I am lost in depths.
ನಾನು ಸಾಲಲ್ಲಿ ಮುಳುಗಿ ಹೋಗಿದ್ದೇನೆ. So many loans. ಎಷ್ಟು ಲೋನ್ ಇದೆ I am ನನಗೆ. crushed under the pressure of loan. ನಾನು ಸಾಲದ ಪ್ರೆಷರ್ ಅಲ್ಲಿ ನಾನು ಕೆಳಗೆ ಹೋಗ್ತಾ ಇದ್ದಾನೆ. I can't come up. ನಾನು ಇದರಲ್ಲಿಂದ ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ. I am not able to rise up. ನಾನು ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ. Oh Jesus. ಓ ಯೇಸು, The enemy is trying to crush me. ವೈರಿ ನಂಗೆ ತುಳಿಲಿಕ್ಕೆ ನೋಡ್ತಾ ಇದ್ದಾನೆ. I can't take it anymore. ನಾನು ಇನ್ನೂ ಹೆಚ್ಚಾಗಿ ತಕೊಳ್ಳಿಕ್ಕೆ ಸಾಧ್ಯ ಇಲ್ಲ. Oh, my sorrow is so much. ಓ ನಾನು ಎಷ್ಟು ನನ್ನ ಸಮಸ್ಯೆ ಇದೆ. People are laughing at me. ಜನರು ನನಗೆ ಅವಮಾನ ಮಾಡ್ತಾ ಇದ್ದಾರೆ, ನೆಗಡ್ತಾ ಇದ್ದಾರೆ. They are talking ill about me. ಅವರು ನನ್ನ ವಿಷಯದಲ್ಲಿ ಕೆಟ್ಟಾದ ಮಾತು ಮಾತಾಡ್ತಾ ಇದ್ದಾರೆ. Jesus. ಯೇಸು, Jesus. ಯೇಸು. मैं हूँ यहाँ प्रभु, मैं हूँ यहाँ प्रभु, मैं हूँ यहाँ प्रभु, मैं हूँ यहाँ, मैं हूँ यहाँ, मैं हूँ यहाँ प्रभु, मैं हूँ यहाँ प्रभु, मैं हूँ यहाँ। आराधना करूँ मैं पूरे दिल से, मैं तुझे ढूंढूंगा संपूर्ण जीवन में, तेरी सेवा करूँगा मेरी सारी चीजों से, मैं हूँ यहाँ। आराधना करूं मैं पूरे दिल से, मैं तुझे ढूंढूंगा संपूर्ण जीवन में, तेरी सेवा करूंगा मेरी सारी चीजों से, मैं हूँ यहाँ, मैं हूँ यहाँ Lord, we surrender ourselves to ಓ you. ದೇವರೇ, ನಾವು ನಮ್ಮನ್ನೇ ನಿಮ್ಮ ಹಸ್ತಕ್ಕೆ ಸಮರ್ಪಿಸ್ತೇವೆ. We pray, God, you touch, ನಾವು ಪ್ರಾರ್ಥಿಸ್ತೇವೆ, ನೀನು ಸ್ಪರ್ಶಿಸು, you bless and heal, O Lord. ನಮ್ಮನ್ನು ಆಶೀರ್ವಾದ ಮಾಡಿ ನಮಗೆ ಆರೋಗ್ಯ Let ಕೊಡು. your Holy Spirit move, change and transform. ನಿಮ್ಮ ಪವಿತ್ರಾತ್ಮ ಚಲಿಸಲಿ, ನಮ್ಮ ಜೀವನ ಬದಲಾಯಿಸಲಿ. In ರೂಪಾಂತರಪಡಿಸು. Jesus' name we ask you, ಯೇಸುವಿನ Father. ಹೆಸರಲ್ಲಿ ಬೇಡಿಕೊಳ್ತೇವೆ ತಂದೆ. Can you lift up your hands? ನಿಮ್ಮ ಕೈಯನ್ನು ಮೇಲೆ ಎತ್ತಿಕೊಂಡು Surrender yourself to Jesus. ನಿಮ್ಮ ಜೀವನ ನೀವು ಯೇಸುಗೆ Your ಸಮರ್ಪಿಸಿ. situation, ನಿಮ್ಮ ಪರಿಸ್ಥಿತಿ whatever it is, ಏನೇ ಆಗಲಿ, say Jesus. ಹೇಳಿ ಯೇಸು, Say Jesus. ಹೇಳಿ ಯೇಸು, I surrender. ನಾನ್ ಸಮರ್ಪಿಸ್ತೇನೆ. Help me, Lord. ನಂಗೆ ಸಹಾಯ ಮಾಡು, Save me, Lord. ನಂಗೆ ಕಾಪಾಡು, Restore me, Lord. ಪುನರ್ಸ್ಥಾಪನ ಮಾಡು, Heal me, Lord. ನಂಗೆ ಆರೋಗ್ಯ ಕೊಡು. Abba, Father, ಅಬ್ಬಾ ತಂದೆ, we ask you ನಿನ್ನನ್ನೇ ಬೇಡಿಕೊಳ್ತೇವೆ. in the name of your Son, ನಿನ್ನ ಮಗನ ಹೆಸರಲ್ಲಿ, our Lord and Savior, ನಮ್ಮ ಪ್ರಭುವಾಗಿ ನಮ್ಮ ರಕ್ಷಕನೇ Jesus Christ, ಯೇಸುವಿನ ಹೆಸರಲ್ಲಿ, who walked
out of the grave, ಯಾರು ಮರಣ ಸಮಾಧಿಯಿಂದ ನಡೆದು ಹೊರಗೆ ಬಂದಿದ್ದು, who rolled over the stone of ಆ the grave ಸಮಾಧಿದು ಕಲ್ಲನ್ನು ತೆಗೆದಾಕಿದು, and walked out victorious. ಆ ಸಮಾಧಿಯೊಳಗಿಂದ ಎದ್ದು ನಡೆದು ಬಂದಿದ್ದು In Jesus' name, ಅಂತ ರಿಸರೆಕ್ಟೆಡ್ ಯೇಸುವಿನ ಹೆಸರಲ್ಲಿ we speak a new life ನಾವು ಹೊಸ ಜೀವನ ಹೇಳ್ತಾ in the ಇದ್ದೇವೆ. lives of your children. ನಿಮ್ಮ ಮಕ್ಕಳವರ ಜೀವಿತದಲ್ಲಿ ಹೊಸ ಜೀವನ We ಹೇಳ್ತಾ speak ಇದ್ದೇವೆ. a transformed life. ಒಂದು ಬದಲಾವಣೆ ಆಗಿದ್ದು ಜೀವನ ಹೇಳ್ತವೆ. We declare they are a new creation Now in our- Christ Jesus. ಇವತ್ತು ಡಿಕ್ಲೇರ್ ಮಾಡ್ತವೆ ನಾವು ಯೇಸು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇವೆ. In Jesus' name we pray, ಯೇಸುವಿನ Father. ಹೆಸರಲ್ಲಿ ಬೇಡಿಕೊಳ್ತೇವೆ ತಂದೆ. Amen. ಆಮೆನ್. Thank you. We give you glory. Amen. ತಂದೆ ಆದ ಹೆಸರು ಸ್ತೋತ್ರ ಮಹಿಮೆ ಕೊಡು. ಕೂತ್ಕೊಳ್ಳಿ.